ತರುಣ್ ಸರ್ ಹತ್ರ ನಾವು ಕೆಲಸ ಮಾಡೋದು ಒಂದು ಬಿಗ್ ಪ್ರೀತಿಯ ಕೆಲಸ ಮಾಡಿದ್ರು ಒಂದು ಟೀಮ್ ಜೊತೆ ಕೆಲಸ ಮಾಡಿದ್ವಿ. ಆ್ಯಕ್ಚುಲಿ ಇಷ್ಟು ದೊಡ್ಡ ಮಾತಾಡೋಕ್ಕೆ ಬರ್ತಾ ಇಲ್ಲ. We are happy to work. Actually, day one itself, the director guided all the things how we can go forward. So, saying all the train sequence, everything, car sequence, everything, step by step we were allocated and we worked done. So, ಚೆನ್ನಾಗಿ ಬಂದಿದೆ. Thank you. ಸರ್ ನಿಮ್ಮ ಕೆಲಸ ಆಲ್ರೆಡಿ ಮಾತಾಡಿದ್ದೀವಿ, ನೀವು ಮಾತಾಡಬೇಕಲ್ಲ ಸರ್, ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು. ಸಿನಿಮಾ ಗೆದ್ದಿದೆ, ನಿಯತ್ತಿಂದ ನಂಬಿಕೆಯಿಂದ ಮಾಡಿರೋ ಸಿನಿಮಾ. ಸೊ ಗೆದ್ದಿದೆ, ಎಲ್ಲರಿಗೂ ಥ್ಯಾಂಕ್ಸ್. ಕನ್ನಡ ಜನತೆಗೆ ಥ್ಯಾಂಕ್ಸ್. ನಮ್ಮ ಟೀಮ್ಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸರ್ ಒಂದೆರಡು ಮಾತಾಡಿ ಸರ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ದೇವದಿಂದ ಅದು ಸ್ಟೋರಿ ಗೊತ್ತಿರೋದ್ರಿಂದ ಆ ಲೈನ್ ಬರೆಯೋಕ್ಕೆ ಇನ್ಸ್ಪಿರೇಷನ್ ಸ್ಟೋರಿ. ಆ್ಯಕ್ಚುಲಿ ಸ್ಟೋರಿಯಿಂದ ನಾನು ಇನ್ಸ್ಪೈರ್ ಆದ ಹೊರತು ನನ್ನಿಂದ ಅದಲ್ಲ. ಸೊ ಈಗ ಪ್ರತಿಯೊಂದು ಸಿನಿಮಾಗೂ ಈ ವರ್ಲ್ಡ್ ಬೀಳಬೇಕು ಅನ್ನೋದು ಎಲ್ಲ ಇಡೀ ಟೀಮ್ ಕನಸಿರುತ್ತೆ, ಸಕ್ಸಸ್ ಅನ್ನೋ ಒಂದು ವರ್ಲ್ಡ್ ಬೀಳಬೇಕು ಅಂತ. ಸೊ ನಾನು 2ನೇ ಸಕ್ಸಸ್ ಇವೆಂಟ್ ಈ ವರ್ಷ ಅಟೆಂಡ್ ಮಾಡ್ತಾ ಇರೋದು, ಒಂದು ಎಕ್ಕ, ಈಗ ಏಳುಮಲೆ. ಸೊ ನಾನು ಫಸ್ಟ್ ಟ್ರೈಲರ್ ಟೈಮಲ್ಲಿ ನಾನು ಈ ಸಕ್ಸಸ್ ಮೀಟ್ ಅನ್ನೋದೊಂದು ಹ್ಯಾಬಿಟ್ ಆಗಬೇಕು ಅಂತ ಒಂದು ಪ್ರಾರ್ಥನೆಯನ್ನು ನಾವು ಇಟ್ಟಿದ್ವಿ. ಸೊ ಇದು ಕನ್ನಡ ಇಂಡಸ್ಟ್ರಿಗೆ ಸಕ್ಸಸ್ ಮೀಟ್ ಅನ್ನೋದು ಹ್ಯಾಬಿಟ್ ಆಗಲಿ ಅಂತ ಇವತ್ತು ಅದೇ ಕೋರ್ಕೊಂಡು ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ತರುಣ್ ಸರ್, ಥ್ಯಾಂಕ್ ಯು ಸರ್ ಫಾರ್ ವಂಡರ್ಫುಲ್ ಟ್ಯೂನ್ ಆ್ಯಂಡ್ ಥ್ಯಾಂಕ್ ಯು ಪುನೀತ್ ಸರ್. ಮಠ ಒಂದು ಟೀಮಿಂದ ಯಾವುದೇ ಒಂದು ಸಿನಿಮಾ ಅವ್ರದ್ದು ಫೇಲ್ಯೂರೇ ಇಲ್ಲ, ರ್ಯಾಂಬೋಯಿಂದ ಇಲ್ಲವರೆಗೂ. ಸೊ ಮತ್ತೊಂದು ಇದು ಈ ಸಿನಿಮಾ ಬೇರೆ ಸಿನಿಮಾಗಿಂತ ಒಂದು ಸ್ಟಾರ್ ಇಲ್ಲದೆ ಮಾಡಿರುವಂಥ ಒಂದು ಸಿನಿಮಾ. ನಾನು ತರುಣ್ ಸರ್ಗೆ ಹೇಳಿದೆ, ಇದು ನೈಟು ಎಲ್ಲ ಇಷ್ಟೊಂದು ಲೈಟ್ಸ್ ಹಾಕಿ ಇಷ್ಟೊಂದು ಕ್ಯಾನ್ವಾಸ್ ಇದೆಲ್ಲ ಈ ಹೊಸೂರ ಮೇಲೆ ತುಂಬ ಕಷ್ಟ ಆಗಲ್ಲ ಅಂತ. ಅವ್ರು ನನಗೆ ಒಂದು ದಿವಸ ಹೇಳಿದ್ರು, ಮಗ ಒಬ್ಬ ಟೆಕ್ನಿಷಿಯನ್ ಪ್ರೊಡ್ಯೂಸರ್ ಮಾಡಿದ್ರೆ ಆ ಸಿನಿಮಾಗೆ ಎಷ್ಟು ನ್ಯಾಯ ಒದಿಸ್ಬೇಕೋ ನಾನು ಈ ಸಿನಿಮಾದಿಂದ ತೋರಿಸ್ತೀನಿ ಅಂತ. ಸೊ ಇದ್ರದ್ದು ಬಡ್ಜೆಟ್ ನನಗೆ ಗೊತ್ತು. ಸೊ ಅವರು ಅಷ್ಟು ಪ್ಯಾಷನೇಟಾಗಿ ಈ ಸಿನಿಮಾ ಮಾಡಿದ್ರು. ಅಂದರೆ ಅವ್ರಿಗೆ ನಂಬಿಕೆ ಇತ್ತು, ಒಂದು ಸಬ್ಜೆಕ್ಟ್ ಮೇಲೆ ಹಾಕಿದರೆ ಜನ ಕೈ ಬಿಡಲ್ಲ ಅಂತ. ಸೊ ಅವರು ಅವತ್ತು ನನಗೆ ಅವ್ರು ಹೇಳಿದ್ದು ನನಗೆ ಅಂದರೆ ಅಷ್ಟು ಕನ್ವಿನ್ಸ್ ಆಗಿಲ್ಲ. ಯಾಕೆಂದರೆ ಇವ್ರು ಇಷ್ಟೊಂದು ಇಟ್ಕೊಂಡು ಮಾಡ್ತಿದ್ದಾರೆ, ಬಟ್ ಹೊಸಬ್ರು ಸಿನಿಮಾ ಹೇಗೆ ತಗೋತಾರೆ ಅನ್ನೋದು ಒಂದು ನನಗೆ ಭಯ ಇತ್ತು. ಬಟ್ ಹೌದು, ಅದರಿಂದ ನಾನು ಕಲ್ತಿದ್ದು ಇದರಿಂದ ಕಲ್ತ್ಕೊಂಡೆ. ಅಂದರೆ ಒಂದು ಸಿನಿಮಾ ಕತೆಗೆ ಏನು ಬೇಕು ಅದು ಸ್ಟಾರ್ ಇದ್ದರೆ ಇದನ್ನೇ ಬಿಟ್ಟರೆ ಕತೆ ಅಲ್ಟಿಮೇಟ್, ಸಬ್ಜೆಕ್ಟ್ ಅಲ್ಟಿಮೇಟ್ ಅಂತ ಅವರು ಅವತ್ತು ನಿರ್ಧಾರ ಮಾಡಿ ಆ ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ರು. ಅಷ್ಟು ಅದ್ಭುತವಾಗಿ ಸಿನಿಮಾಟೋಗ್ರಫರ್ ತೋರಿಸಿದ್ರು ಮತ್ತು ಡೈರೆಕ್ಟರ್ ಕಂಟೆಂಟ್ ಇದು ಮಾಡಿದ್ರು. ಸೊ ಜನ ಮತ್ತು ನೀವುಗಳು ಕೈ ಬಿಟ್ಟಿಲ್ಲ, ಅದನ್ನ ಸಕ್ಸಸ್ ಮಾಡಿದ್ದೀರಾ. ಥ್ಯಾಂಕ್ ಯು. ಇದರಿಂದ ನಮಗೂ ಒಂದು ಇನ್ಸ್ಪಿರೇಷನ್, ಅದ್ರ ಸಬ್ಜೆಕ್ಟೇ ದೊಡ್ಡದು ಅನ್ನೋದು ಮತ್ತೊಮ್ಮೆ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಇದೊಂದು ಸಣ್ಣ ಒಂದು ಪಾತ್ರ ಮಾಡಿ ಅಂತ ಕೇಳಿದ್ದಕ್ಕೆ ನಮಗೆ ಈ ಥರದೊಂದು ಅವಕಾಶ ಸಿಕ್ಕಿದ್ದು, ನಿಮ್ಮಲ್ಲಿ ನಿಲ್ಲಕ್ಕೆ ಅವಕಾಶ ಸಿಕ್ಕಿದ್ದು ಸರಿಂದಾಗಿ ಥ್ಯಾಂಕ್ ಯು ಸರ್. ಆ್ಯಂಡ್ ಥ್ಯಾಂಕ್ ಯು ಡೈರೆಕ್ಟರ್ ಸರ್. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಮತ್ತೊಂದು ಒಳ್ಳೆ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದಕ್ಕೆ ನಾನು ತುಂಬ ಖುಷಿ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಹಾಗೆ ರಾಣಾ ಅವರು, ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ, ಪ್ಲಸ್ ಪಾತ್ರ ವಹಿಸಿದ್ದೀರಾ. ನನಗೂ ನೋಡೋಕ್ಕೆ ಆ್ಯಸ್ ಅನ್ ಆಡಿಯನ್ಸ್ ತುಂಬ ಖುಷಿ ಆಯಿತು. ಯಾ, ಥ್ಯಾಂಕ್ ಯು ಎವ್ರಿ ಒನ್ ಸಪೋರ್ಟ್ ಮಾಡಿದ್ದಕ್ಕೆ ಅಂತ ಹೇಳಿ. ಬಂದಿದ್ರೆ ಎಲ್ಲರಿಗೂ ನಮಸ್ಕಾರ. Don't think that I know Kannada very well. I can understand and I can speak a little bit. And first, thanks to Madhukari sir. By him only I came into this movie. And thanks to Punit Rangasamy sir. And thanks to Tarun Sudhir sir. Sir, thanks sir. அவங்கள்ட்ட நான் தமிழில் பேசாமல் நினைக்கிறேன். நான் தமிழ்லேயே சொல்லிடுறேன். நான் ஃபஸ்ட்டு வந்து சின்ன வயசில் நான் இருக்கும்போது எங்கள் அப்பா டிரைவர். அப்போ நான் வந்து பெங்களூருக்கு அவர் கூட சும்மா ஒரு லாங் ட்ரிப் வர மாதிரி அப்படி தான் வருவேன். அப்படி தான் எனக்கு பெங்களூர் தெரியும். அதுவும் மெஜஸ்டிக் மட்டும் தான் எனக்கு தெரியும். எங்கள் சொந்தக்காரங்களும் இங்கே இருக்காங்க. ஆனால் அவங்க வீட்டில் நான் பெருசாக போனதில்லை. அதுக்கப்புறம் நான் வந்தது வந்து பையா மூவியில் தான். என்னோடய ஃபஸ்ட்டு படம் பையா மூவியும் பெங்களூர் ஷூட் பண்ணது. நான் அங்கே அந்த படமும் ஹிட் ஆங்க. கன்னடத்தில் என்னை முதல்ல நீங்கள் ஏற்றுக்கிட்டதுக்கு உங்களுக்கு நான் நன்றி.
என்னோட ஃபர்ஸ்ட் கன்னட மூவியும் ஹிட்டு. அதுலேயும் நான் இருக்கிறதுக்கு எனக்கு ரொம்ப சந்தோஷமாக இருக்குது. என்ன வந்து இந்த ப்ரெஸ் மீட்டு கூட்டத்துக்கு ரொம்ப ரொம்ப சந்தோஷம். என்னை அக்செப்ட் பண்ணதுக்கும் நன்றி, வந்திருக்கிற ப்ரெஸ் அண்டு எல்லா மீடியாக்களுக்கும் நன்றி. ஐயோ சார், நீங்கள் உங்கள் பர்ஃபார்மன்ஸு சூப்பர் சார். ஹீரோயின் உங்கள் மேடம் உங்கள் பர்ஃபார்மன்ஸு செம்மையாக இருந்தது. இங்கே நடிச்சு எல்லாருமே நான் அந்த இதில் மட்டும் பார்த்தேன், ட்ரைலர்லாம் பார்த்துருக்கேன். இன்னும் படம் பார்க்கல, தயவுசெய்து தப்பாக நினைக்கிறேன். நான் வேறு ஷூட்டில் பிஸியாக இருந்தாலும் பார்க்க முடியல. இப்போ அங்கே வரப்போகுது, இங்கே எப்படி ஹிட்டோ அங்கேயும் அதுமாரி பயங்கரமாக ஹிட் ஆகி கொண்டாட போகிறாங்க. தெலுங்குலையும் பயங்கரமாக ஹிட் ஆக போகுது, ஆல் ஓவர் வேர்ல்டு ஹிட் ஆக போகுது இந்த படம். ஏன்னா அப்படி பாசிட்டிவ் ரெஸ்பான்ஸ் இருக்குது இந்த படத்துக்கு. நான் ரொம்ப நம்புகிறேன் இந்த படத்தை. எனக்கு முதல் இந்த படம் இங்கே ரிலீஸ் ஆனதில் எனக்கு ரொம்ப சந்தோஷம். ஏன்னா நான் முதல் படத்துலேயே இங்கே ஹிட்டு படத்தில் நடிச்சிருக்கன்றது எனக்கு ரொம்ப சந்தோஷம். அதுவும் பிளாக் பஸ்டர் ஹிட்டு படத்தில் நடிச்சிருக்கன்றது சந்தோஷம். அதுவும் மிகப்பெரிய டைரக்டர் அவர், தருண் சுதி சார். அவரோட ஸ்டோரி இது. அவர் ப்ரொடியூஸ் பண்ணி நம்ம புனித் ரங்கசாமி சார் அவர் டைரக்ஷன் நான் பண்ணதுக்கு எனக்கு ரொம்ப ரொம்ப சந்தோஷம். வாய்ப்பு கொடுத்தது ரொம்ப நன்றி சார். உங்களுக்கும் நன்றி சார். எனக்கு பேக்ரவுண்ட் ஸ்கோர் போட்டிருக்கீங்க பொழுது அந்த கிளைமேக்ஸில் வர்றதுக்கு அதுவும் ரொம்ப நன்றி சார். ಥ್ಯಾಂಕ್ ಯು. ಮೊದಲನೇದಾಗಿ ತರುಣ್ ಸುಧೀರ್ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದ ಅರ್ಪಿಸ್ತೀನಿ. ಹಾಗೆ ಪುನೀತ್ ಸರ್ಗೆ, ನನ್ನ ರಾಬರ್ಟಿಂದ ಇಲ್ಲಿವರೆಗೂ ಅವರ ತಂಡದ ಪ್ರತಿಯೊಂದು ಸಿನಿಮಾದಲ್ಲೂ ನನ್ನನ್ನು ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಈ ಒಂದು ಅದ್ಭುತವಾದ ಚಿತ್ರದಲ್ಲಿ ಅಭಿನಯಿಸೋದಕ್ಕೆ ನನಗೆ ತುಂಬ ಖುಷಿಯಾಯಿತು. ಆ ಒಂದು ಅನುಭವ ಹೇಳೋಕ್ಕಾಗದ ಅಷ್ಟು ಚೆನ್ನಾಗಿ ನಾವು ಕಡೆ ದಿವಸ ಯಲ್ಲಾಪುರದಲ್ಲಿ ಶೂಟಿಂಗ್ ಮಾಡಿದಾಗ ಅದರ ಅನುಭವ ಅದ್ಭುತ. ಇಂಥ ಒಂದು ಸಕ್ಸಸ್ ಮೀಟಲ್ಲಿ ನಾನು ಭಾಗಿಯಾಗಿದ್ದು ನನ್ನ ಸೌಭಾಗ್ಯ. ಹಾಗೆ ಈ ಒಂದು ಪ್ರೀತಿ ಪ್ರೋತ್ಸಾಹ ಈ ಸಿನಿಮಾದ ಮೇಲೆ ಎಲ್ಲರಿಗೂ ಇದೇ ರೀತಿ ಇರಲಿ. ಇದು ಇನ್ನೂ 100 days ಸಕ್ಸಸ್ಫುಲ್ ಆಗಲಿ ಅಂತ ನಾನು ಮನಸ್ಪೂರ್ವಕವಾಗಿ ಹಾರೈಸ್ತೇನೆ. ಎಲ್ಲರಿಗೂ ವಣಕಂ. Sir, it's a great honor to be, this is my first movie in Kannada. It's a great honor to be introduced under your banner, sir. I'm a big fan of T. Iman sir's work, and I have admired his work. It's a great opportunity to be in a film where he is the music director. And sir, it was nice working with hero Rana sir and heroine Veena Kaman. Such a down-to-earth person, Rana sir. I had an opportunity to work only a day with him. It was very nice working with him. And our director Punit Rangaswamy sir, ಈ ಅದ್ಭುತ ಅವಕಾಶವನ್ನು ನನಗೆ ನೀಡಿದ್ದಕ್ಕಾಗಿ ಧನ್ಯವಾದಗಳು ಸರ್. I hope to work with everybody in this team again and again, and I'd like to thank everyone who are part of this film. E.D. Shreyas, Ramu Teja sir, and my co-actor Ramesh sir, who referred me for this role. Thank you everyone. Thank you so much. Thank you so much. ಇವತ್ತು ಏಳುಮಲೆ ಸಿನಿಮಾ ಸಕ್ಸಸ್ ಆಗಿರೋದು ಪ್ರೆಸ್ ಮೀಟಿಗೆ ಬಂದಿರೋದು ಭಾಳ ಖುಷಿ ಆಗ್ತಾ ಇದೆ. ಫಸ್ಟಿಂದ ಹೇಳ್ಕೊ ಹೋಗ್ತೀನಿ. ಮತ್ತು ಈ ಸಿನಿಮಾದಿಂದ ನನಗಾದಂಥ ಲಾಭ ಮತ್ತು ಇನ್ನೂ ಹೆಚ್ಚು ಲಾಭ ಎರಡನ್ನೂ ಹೇಳ್ಕೊ ಹೋಗ್ತೀನಿ. ಫಸ್ಟು ತರುಣ್ ಸರ್ಗೆ ಸಿಕ್ಕಿದ್ರು ನನಗೆ ಕುಟುಂಬ ಅವಾರ್ಡ್ಸಲ್ಲಿ. ಅವಾಗ ತರುಣ್ ಸರ್ಗೆ ಸರ್ ಯಾವ್ದಾರ ಕ್ಯಾರೆಕ್ಟರ್ ಇದ್ರೆ ಹೇಳಿ ಸರ್, ದಯವಿಟ್ಟು ಸಿನಿಮಾಗಳೇ ಸಿಗ್ತಾ ಇಲ್ಲ ಅಂದಾಗ ಮನೆ ಹೌದು ಮನೆ ಗಡ್ಡೆ ಎಲ್ಲ ತೆಗಿತೆ ಮನೆ ನೀನು ಅಂತಂದೆ. ಗಡ್ಡೆ ಏನು ಸರ್ ನೀವು ಹೇಳಿದ್ರು ಬಟ್ಟೆ ಎಲ್ಲ ಮುಚ್ಚಾಕ್ಬಿಟ್ಟು ಓಡಾಡ್ತಿಲ್ಲ ಅಂತ ಹೇಳಿದೆ. ಅದಕ್ಕೆ ಆಯ್ತು ಮನೆ ಅಂತ ಅಂದ್ಬಿಟ್ಟು ಹೊಂಟದ್ರು. ಏನು ಸರ್ರಿ ಹೇಳ್ಬಿಟ್ಟು ಹೋದವ್ರು 2 ತಿಂಗಳಾದ್ರೂ ಒಂದು ಹೇಳಲ್ಲ ಅಂತಂದೆ. ಅಷ್ಟರಲ್ಲಿ ಟಿವಿಯಿಂದ ಫೋನ್ ಮಾಡ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸರ್ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟರೆ ನನಗೆ. ಇನ್ನೊಂದು ಲಾಭ ಏನು ಅಂತಂದರೆ ಈ ಸಿನಿಮಾದಿಂದ ನಾನು ತರುಣ್ ಸರ್ ಪ್ರೊಡಕ್ಷನ್ನ ಜತ್ತು ಮಗ ಅದೇ ಅನ್ನೋದೊಂದು ಭಾಳ ಖುಷಿ. ಅವ್ರ ಪ್ರೊಡಕ್ಷನಲ್ಲಿ ಒಂದೇ ಆಟ ಸರ್, ಇನ್ಯಾವುದೇ ಸಿನಿಮಾ ಮಾಡಿದ್ರು ನಿಮ್ಗೆ ಒಂದು ಚಾನ್ಸ್ ಬಂದು ಹೋಗೋ ಸೀನ್ ಆದ್ರೂ ನಾವು ಕೊಟ್ಟೇ ಕೊಡ್ತೀನಿ ಕಣ, ತಲೆ ಕೆಡಿಸ್ಕೊಬೇಡ ಅಂತ. ನಮ್ಮ ಅಣ್ಣ ಏನೋ ಬಿಟ್ಟ ಬಾಣ ಕೊಟ್ಟ ಮಾತು ಯಾವತ್ತೂ ತಪ್ಪಲ್ಲ. ಅದೊಂದು ಖುಷಿ ಆಯ್ತು ಸರ್ ನನಗೆ. ಇನ್ನು ಹೊತ್ತಿಗೆ ಅವ್ರ ಮನೆ ಹೋಮ್ ಮಿನಿಸ್ಟ್ರು ಸಿನಿಮಾ ನೋಡಿದ್ಮೇಲೆ ಮಾತ್ರ ಸರ್ ಮಲ್ಗಕ್ಕೆ ಬಿಟ್ಟಿಲ್ಲ ಅವ್ರಿಗೆ. ಇದ್ರಲ್ಲಿ ಯಾವಾಗ ಕೊಡ್ತೀರಿ ಇನ್ನೊಂದು ಸಿನಿಮಾದ ಚಾನ್ಸು, ಯಾವಾಗ ಕೊಡ್ತೀವಿ ಜಗಪ್ಪನಿಗೆ ಚಾನ್ಸು, ಒಂದೇ ಆಟ. ಅದೊಂದು ಸರ್ ಅಪ್ಲಿಕೇಶನ್ ಅವ್ರು ಇನ್ವಿಟೇಷನ್ ಕೊಟ್ಟರು ಸಿನಿಮಾಗೆ, ಇನ್ನೊಂದು ಸಿನಿಮಾಗೆ ಅಪ್ಲಿಕೇಶನ್ ಹಾಕತ್ತಾ ಇದ್ದೀನಿ ಸರ್. ಇದೆಲ್ಲ ನಿಜ ಸರ್ ನಡೆದಿರೋದು. ಆ್ಯಕ್ಚುಲಿ ಅದೊಂದು ಥ್ಯಾಂಕ್ ಯು ಸೊ ಮಚ್ ಸರ್. ಈ ಸಿನಿಮಾದಿಂದ ನಮ್ಗೆ ಒಳ್ಳೆ ಚಾನ್ಸ್ ಸಿಕ್ತು ಸಿನಿಮಾದಲ್ಲಿ. ಅದು ಬಿಟ್ಟರೆ ನೆಕ್ಸ್ಟ್ ನಾವು ಪುನೀತ್ ಸರ್ ಬಗ್ಗೆ ಹೇಳಬೇಕು. ಸಿನಿಮಾಗೆ ಬಂದ ಫಸ್ಟ್ ಡೇ ನನ್ನ ಆಫೀಸಿಗೆ ಕರೆಸಿದ್ರು. ಒಂಚೂರು ಲೇಟಾಗಿ ಬಂದ್ಬಿಟ್ಟೆ ಸರ್. ಏನೇ ರೀ ಹೇಳ್ರಿ
ಫಸ್ಟ್ ದಿನನೇ ಇಷ್ಟು ಲೇಟ್ ಆಗ್ಬತ್ತೆ, ನಿನ್ನ ಸರ್ಟಿಗೆ ಎಷ್ಟು ಲೇಟ್ ಆಗ್ಬತ್ತೆ. ಓ ಫಸ್ಟ್ ಡೇನೇ ಹಿಂಗೆ, ಇನ್ನು ಮುಗಿದು ಮೋಸ್ಟ್ಲಿ ಸಿನಿಮಾದಲ್ಲಿ ಚಾನ್ಸ್ ಇಲ್ಲ ಅನ್ಸುತ್ತೆ. ಇಲ್ಲ ಸರ್ ಸ್ವಲ್ಪ ಆಪ್ರೇಷನ್ ಆಗ್ಬಿಟ್ಟಿತ್ತು, ಅದು ಅವ್ರಿಗೊಂದು ಸುಳ್ಳು ಹೇಳ್ಕೊಂಡು ಹೆಂಗೋ ಆಮೇಲೆ ಕತೆ ಹೇಳಿದ್ರು ಸರ್ ಹಿಂಗೆ ಮಾಡಬೇಕು ಅಂತ. ನಾನು ನನ್ನ ಕತೆ ಕೇಳ್ಬಿಟ್ಟು ಮೋಸ್ಟ್ಲಿ ಸಿನಿಮಾದಲ್ಲಿ ನನ್ನದೇ ಫುಲ್ ಇರೋದು, ನಿನ್ನ ಕತೆನೇ ಇಲ್ಲ ಇಲ್ಲಿ ಫುಲ್ ಚೆನ್ನಾಗಿ ಮಾಡ್ಬೇಕು ಅಂತ ನಾನು ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು ಸರ್ ಇಷ್ಟು ಕತೆ ನಂದೊಂದು. ಹಾಂ ಸರ್ ಅದೊಂದು ಹ್ಞೂ ಸರ್ ಎಲ್ಲಕ್ಕೂ ಕಾರಣ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಚಾಮರಾಜನಗರ ಸ್ಲ್ಯಾಂಗ್ ನನಗೆ ಕೊಟ್ಟು ಆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಡೈಲಾಗ್ಗಳನ್ನ ಕೊಟ್ಟಿದ್ದಾರೆ. ಅವರು ನಿನ್ನೆ ಫೋನ್ ಮಾಡಿದ್ರು ಸರ್, 1 ಗಂಟೆ ರಾತ್ರಿ ಇಲ್ಲ ಮಾಲ್ಯ ವಿಸಿಟ್ಗೆ ಹೋಗಿದ್ದಾಗ ಕೂರಿಸ್ಕೊಂಡು ನೆಕ್ಸ್ಟ್ ಸಿನಿಮಾದಲ್ಲಿ ಒಂದು ಒಳ್ಳೆ ಲೀಡ್ ಕ್ಯಾರೆಕ್ಟರ್ ಕೊಡ್ತೀನಿ, ಬೇರೆ ಒಪ್ಕೊಳಕ್ ಹೋಗ್ಬೇಡ, ಕೊಟ್ಟೆ ಕೊಡ್ತೀನಿ ಅಂತ ಬಹಳ ಆಟ ಆಗ್ತಿರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ಸಕ್ಸಸ್ ಆಗಿರೋದು ಇನ್ನು ರಾಣಾ ಸರ್ ಅಂತೂ, ಪ್ರಿಯಾಂಕಾ ಮೇಡಮ್ ಅಂತೂ ನಿಮ್ಮನ್ನು ಎಲ್ಲ ಸಿನಿಮಾದಲ್ಲೂ ತಮ್ಮ ಕ್ಯಾರೆಕ್ಟರ್ ಅಣ್ಣನ ಕ್ಯಾರೆಕ್ಟರ್ ಹಾಕಿಸ್ತೀನಿ ಅಂತ ರಾಣಾ ಸರ್ ಅಂತೂ ಈಗ ಕೆಳಗಡೆ ಕರ್ಕೋಗಿಲ್ಲ ಸರ್. ಅವಾಗಲೂ ಅದನ್ನೇ ಹೇಳ್ತೀವಿ, ಜಗಪ್ಪವ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಬಿಡಲ್ಲ, ನೀವು ಇರಲೇಬೇಕು ನೆಕ್ಸ್ಟ್ ಸಿನಿಮಾದಲ್ಲಿ ಅಂತ. ನಿಮ್ಮ ಪ್ರೀತಿಗೆ ನಿಮ್ಮ ಪ್ರೀತಿಗೆ ಯಾವತ್ತೂ ನಾ ಚಿರಋಣಿ. ಇನ್ನು ನಮ್ಮ ಸಿನಿಮಾ ತಂಡ ಬಗ್ಗೆ ಹೇಳ್ಬೇಕು, ಸುಜನ್ ಸರ್ ಆಗಿರ್ಬೋದು, ರಾಮ್ ಸರ್ ಆಗಿರ್ಬೋದು, ನೆನ್ನೆಯಿಂದ ಬಿಡ್ತಾರಲ್ಲ ಒಂದೇ ಆಟ. ಅವತ್ತು ನನ್ನ ಡೈರೆಕ್ಷನ್ ಮಾಡಿದ್ರು ಅಷ್ಟೇ, ಪ್ರೊಡಕ್ಷನ್ ಇಲ್ಲಿ ಯಾವ ಪ್ರೊಡಕ್ಷನಲ್ಲಿ ನಾನು ಕೆಲಸ ಮಾಡಿದ್ರು ಅಷ್ಟೇ ನೀವು ಇದ್ದೇ ಇರ್ತೀರ ಅಂತ. ಇನ್ನು ಮಾಧ್ಯಮದವರಂತೂ ನನ್ನಂತೂ 2-3 ದಿವಸದಿಂದ ಬಿಡ್ತಾನೆ ಇಲ್ಲ, ಎಲ್ಲೇ ಹೋದ್ರೂ ಈ ಥರನೇ ಟ್ರೋಲ್ ಆಗಬೇಕು, ಈ ಥರನೇ ಫೇಮಸ್ ಆಗಬೇಕು ಅಂತ ನನ್ನ ತೋರಿಸ್ತಾ ಇದ್ದೀರಾ. ಈ ಸಿನಿಮಾ ಇವತ್ತು ಇಷ್ಟು ಗೆದ್ದಿರೋದಕ್ಕೆ ಎಲ್ಲರೂ ಕಾರಣ, ಅದರಲ್ಲಿ ನನ್ನನ್ನು ಎಲ್ಲರೂ ಗುರುತಿಸಿ ಇಷ್ಟು ಮಾತಾಡ್ತಾ ಇರೋದಕ್ಕೆ ನೀವುಗಳ ಕಾರಣ, ನಮ್ಮ ಪ್ರೊಡಕ್ಷನ್ ಕಾರಣ, ನಮ್ಮ ತರುಣ್ ಸರ್ ಕಾರಣ. ಇನ್ನು ನನಗೆ ಅಮೆರಿಕಾದಿಂದ ಫೋನ್ ಬಂದಿತ್ತು ಒಂದು, ನಮ್ಮ ನಾಗೇಂದ್ರ ಸರ್ 3 ದಿವಸದಿಂದ ಅವರು ಒಂದೇ ಆಟ ಅವ್ರು ಬಂದಿಲ್ಲ ಅನ್ಸುತ್ತೆ. ಸರ್ ನೋಡಿ ವಿಡಿಯೋದಲ್ಲಿ ಭಾಳ ಖುಷಿ ಆಗುತ್ತೆ, ಯಾಕೆಂದರೆ ಜಗಪ್ಪ ಈ ಸಿನಿಮಾ ಏನಾದ್ರು ರನ್ನಿಂಗ್ ಸಕ್ಸಸ್ಫುಲ್ ಆದರೆ ನೀವು ಓಡಾಡಕ್ಕೆ ಒಂದು ಕಾರ್ ಕೊಡಿಸ್ತೀನಿ ಮನ್ಸಲ್ಲಿ ಇರಲಿ ಸರ್, ಅದು ಕಾರ್ಗೆ ರೇಟ್ ಬೇಡ. ಥ್ಯಾಂಕ್ ಯು ಸೋ ಮಚ್. ಇನ್ನು ಸಿನಿಮಾ ಬಗ್ಗೆ ಇರಲಿ, ಇವರು ಎಲ್ಲ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ನೀವು ಅಣ್ಣನ ಕ್ಯಾರೆಕ್ಟರ್ ಅವರಂತೂ ಮಚ್ಚ ತಗೊಂಡು ಕತ್ತರಿಸೋದು ಭಾಳ ಬೇಜಾರಾಯ್ತು ಸರ್, ಭಾಳ ಸಖತ್ತಾಗಿ ಮಾಡಿದ್ರೆ. ಇನ್ನು ನಮ್ಮ ಸರ್ ಹಲವಾರು ಕಲಾವಿದರಿಗೆ ವೇದಿಕೆ ಕೊಟ್ಟಿರೋರು, ನಿಮ್ಗಳ ಜೊತೆ ಎಲ್ಲ ಸಿನಿಮಾ ಮಾಡಿದ್ದಕ್ಕೆ ಭಾಳ ಖುಷಿ ಆಗ್ತಾ ಇದೆ. థ్యాంక్ యూ సో మచ్. కాంబినేషన్గా సూపర్గా ఉంటుంది. ఇమాన్ సార్ మ్యూజిక్ అయితే ఎక్స్ట్రాడినరీగా ఉంటుంది. సో ఆ మ్యూజిక్కి ఎఫెక్ట్స్ ఎలా బ్లెండ్ అయ్యి ఉండాలనే విషయం చాలా కాన్షియస్గా ఉంటుంది. ఎస్పెషల్లీ మీకు ఆ రింగ్ టోన్ కానీ యాంబియన్ సాంగ్స్ కానీ ఆ ఇయర్లో దాని ముందు ఉండే ఇయర్ సాంగ్స్ని ఎలా దీంట్లో బ్లెండ్ అవ్వాలి, మూవీగా ఎలా దీంట్లో మీకు ప్రజెంట్గా ఎలా ఉండాలనే విషయం కాన్షియస్గా ఉండింది. సో దీనికి నేను చాలా అన్ని సినిమా వెట్రిమారన్ అన్ని సినిమాలు చేస్తుంటాను. ఈ సినిమా మూడ్గా నాకు ఒక వెట్రిమారన్ సినిమా చూసినట్టుగా ఫీల్ ఉండింది. ఆ డైరెక్టర్కి నేను, ప్రొడ్యూసర్కి కానీ అందరికీ ఇది చేరుతుంది అనుకుంటాను. సో ಫ್ಯೂಚರ್ಗೆ ಸೊ ಆಲ್ ದ ಬೆಸ್ಟ್. ಮತ್ತು ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಮುಂದೆ ಇನ್ನೂ ಒಂದಷ್ಟು ನಿಮ್ಗಳ ಸಪೋರ್ಟ್ ಬೇಕಾಗುತ್ತೆ, ದಯವಿಟ್ಟು ಕೊಡಿ. ಮತ್ತು ತರುಣ್ ಸರ್ಗೆ ಮತ್ತು ನಾಗೇಂದ್ರ ಸರ್ಗೆ ಮತ್ತು ಪುನೀತ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದು ಇವತ್ತು ನಮ್ಮ ಈ ಸಕ್ಸಸ್ಸಲ್ಲಿ ನೀವೆಲ್ಲರೂ ಭಾಗ ಆಗಿರೋದಕ್ಕೆ, ಇಡೀ ಸಿನಿಮಾ ನೋಡಿದ ಎಲ್ಲ ಆಡಿಯನ್ಸ್ಗೆ, ಇನ್ನೂ ನೋಡ್ತಾ ಇರೋರಿಗೆ ಎಲ್ರಿಗೂ ಥ್ಯಾಂಕ್ ಯು. ಈ ನಮ್ಮ ಸಿನಿಮಾ ಸಪೋರ್ಟ್ ಮಾಡಿದ್ದಕ್ಕೆ ಒಂದು ತುಂಬ ದೊಡ್ಡ ಪಟ್ಟಿ ಇದೆ ಥ್ಯಾಂಕ್ ಯು ಹೇಳೋದು. ಬಹುಶಃ ಅವರೆಲ್ಲರ ಹೆಸರು ಹೇಳಿದ್ರೆ ಅವ್ರು ನಾವೊಂದು ಸ್ವಲ್ಪ ಗೌರವ ಅನ್ನೋ ನಿಟ್ಟಿನಲ್ಲಿ ನನ್ನೆಲ್ಲರ ಹೆಸರು ಹೇಳ್ತೀನಿ. ನನ್ನ ಇಡೀ ಟೀಮು, ನನ್ನ ಅಸೋಸಿಯೇಟ್ಸ್ ರುಚಿಕಾ, ಯಶಸ್ವಿ, ಅಮಿಳ್ ಅಂತ ಒಬ್ಬ ಹುಡುಗ, ಕಾರ್ತಿಕ್, ಕೀರ್ತಿ, ಸತೀಶ್, ಇವರೆಲ್ಲರೂ ನನ್ನ ಟೀಮ್ ಅವರು. ನನ್ನ ಗ್ಯಾಫರ್ಸ್ ರವಿ, ನನ್ನ ಲೈಟ್ ಆಫೀಸರ್ಸ್ ಬಾಬು, ನನಗೆ ಲೈಟ್ಸ್ ಕೊಟ್ಟಂಥ MCS ಮಂಜು ಅವರು, ಮತ್ತು ನಮ್ಮ ಇಡೀ ಕ್ಯಾಮ್ರಾ ಕೊಟ್ಟಂಥ ನಾಗರಾಜ್ ಅವರು, ನಮ್ಮ ಫೋಕಸ್ ಪುಲ್ಲರ್ಗಳು, ಎಲ್ರಿಗೂ ತುಂಬ ದೊಡ್ಡ ಥ್ಯಾಂಕ್ ಯು. ತುಂಬ ಕಷ್ಟವಾದ ಶೂಟಿಂಗ್ ಪ್ರೋಸೆಸ್ ಈ ಸಿನಿಮಾ, ಎಲ್ಲರೂ ಸಿನಿಮಾ ನೋಡಿರೋರು ಗೊತ್ತಿದೆ. ಸೊ ಹಾಗಾಗಿ ಈ ಎಲ್ಲ ಕಷ್ಟದಲ್ಲಿ ನಮಗೆ ಭಾಗವಾಗಿ ನಮ್ಮ ಜೊತೆ ಇದ್ದಂಥ ಎಲ್ರಿಗೂ ಶರಣಾರ್ಥಿ. ನಮ್ಮ ಡೈರೆಕ್ಷನ್ ಟೀಮ್ ಅವರು ಶ್ರೇಯಸ್ಸು, ಗುರು, ಪ್ರವೀಣು, ನಮ್ಮ ಪೋಸ್ಟ್ ಪ್ರೊಡಕ್ಷನಲ್ಲಿ ಇದ್ದಂಥ ಸ್ಪೆಕ್ಟ್ರಲ್ ಪೋಸ್ಟ್ ಬಾಲ ಅವರು, ನಮ್ಮ ಸೂಪರ್ವೈಸರ್ ಶ್ಯಾಮ್, ಜೊತೆಗೆ ನನ್ನ ಕಲರಿಸ್ಟ್ ರಾಜು ರೆಡ್ಡಿ,
ಇವರೆಲ್ರಿಗೂ ಇಲ್ಲಿ ರಾಜು ರೆಡ್ಡಿ ಇವತ್ತು ಬಂದಿಲ್ಲ, ಬಟ್ ನಮ್ಮ ಸಿನಿಮಾ ಅಷ್ಟು ಅದ್ಭುತವಾಗಿ ಕಾಣೋದಕ್ಕೆ ಮುಖ್ಯ ಕಾರಣ ಅವರೇ. ಸೊ ಥ್ಯಾಂಕ್ ಯು ರಾಜು, ನಮ್ಮ ಎಲ್ಲ ಸಹನಟರು ಎಲ್ಲರೂ. ಮತ್ತು ತುಂಬ ಇಂಪಾರ್ಟೆಂಟಾಗಿ ನಮ್ಮ ಈ ಸಿನಿಮಾಲಿ ಲಾಜಿಸ್ಟಿಕ್ಸು ತುಂಬ ಟಫ್ ಆಗಿದ್ದಿದ್ದು. ಸೊ ಹಾಗಾಗಿ ಇಡೀ ಪ್ರೊಡಕ್ಷನ್ ತಂಡ, ಅಸಿಸ್ಟೆಂಟ್ ಮ್ಯಾನೇಜರ್ ಕಾರ್ತಿಕ್ ಅವರು ಇರ್ಬೋದು, ಮ್ಯಾನೇಜರ್ ನಮ್ಮ ನರಸಿಂಹಣ್ಣ ಇರ್ಬೋದು, ಸೂರಜು, ರಾಮಣ್ಣ, ಎಲ್ರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್ ನಮ್ಮೆಲ್ಲ. Thank you so much, and I would like to thank Tarun sir and Puneet sir. ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ತೆರೆ ಮೇಲೆ ಪ್ರತಿಯೊಬ್ಬರೂ ಇಷ್ಟಪಟ್ಟಿದ್ದಾರೆ ಅಂದರೆ ಇಲ್ಲಿ ಇರೋ ಎಲ್ಲರೂ ಕೂಡ ಕಾರಣ. ಆ್ಯಂಡ್ ನಮ್ಮ ಫ್ಯಾಮಿಲಿ ಬಂದಿದ್ದಾರೆ, ತಮಿಳ್ ಫ್ಯಾಮಿಲಿ ಪೂರ್ತಿ ಬಂದಿದ್ದಾರೆ, ಖುಷಿ ಆಗ್ತಾ ಇದೆ. ಆ್ಯಂಡ್ ನಮ್ಮ ಇಷ್ಟು ಪ್ರೆಸ್ ಮೀಟಲ್ಲಿ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ದಿನ ಪ್ರಿಯಾಂಕಾ ಅಂತ ಕರೀತಾ ಇದ್ರು, ಆ್ಯಂಡ್ ಇವತ್ತೆಲ್ಲರೂ ಚಿನ್ನಿ ಅಂತ ಕರೀತಾ ಇದ್ದಾರೆ. ನಮ್ಮನೆ ಹುಡುಗಿ ಅಂತ ನನ್ನ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಯಾವುದೇ ಥಿಯೇಟರ್ ವಿಸಿಟ್ಸ್ಗೆ ಹೋದ್ರೂ ಅಷ್ಟು ನಮ್ಮನೆ ಹುಡುಗಿ ಅನ್ನೋ ಥರ ನನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಕಾರಣ ಆಗಿದ್ದು ನಮ್ಮ ಏಳುಮಲೆ ತಂಡದಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಅದೃಷ್ಟ ಮಾಡಿದ್ದೆ ಈ ಒಂದು ತಂಡದಲ್ಲಿ ನಂದು ಒಂದು ಪಾರ್ಟ್ ಈ ಸಿನಿಮಾದಲ್ಲಿ ಆಗಿರೋದು. ಐ ಆಮ್ ವೆರಿ ಲಕ್ಕಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎವ್ರಿ ಹಂತಕ್ಕೂ ನಮಗೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ನಮ್ಮ ಏಳುಮಲೆ ಟೀಮ್, ಅದು ನಮ್ಮ ಅದ್ವೈತ್ ಸರ್ ತುಂಬ ಚೆನ್ನಾಗಿ ಕವರ್ ಮಾಡಿದ್ರು, ಅದೇ ಹೇಳ್ತಿದ್ದೆ. ಇವಾಗ ವಾಪಸ್ ನಾನು ಪೂರ್ತಿ ಎಲ್ಲ ಹೇಳೋದಕ್ಕಿಂತ ಅದ್ವೈತ್ ಸರ್ ಹೇಳಿರೋ ಇಷ್ಟಿಗೆ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇವಾಗ ನನ್ನ ಸುಮ್ಮನೆ ಒಂದು ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ನಾನು ತುಂಬ ಸಲ ಹೇಳ್ಕೊಂಡಿದ್ದೀನಿ. ಏಕಲವ್ಯ ನನ್ನ ಮೊದಲನೇ ಸಿನಿಮಾ. ಅದಾಗಿದ್ಮೇಲೆ ನಾನು 2 ವರ್ಷ ಕಥೆಗಳು ಮಾಡ್ತಾ ಇದ್ದೆ. ಆಲ್ಮೋಸ್ಟ್ 2.5 ವರ್ಷ ಗ್ಯಾಪಲ್ಲಿ ನಂದು ಏಳುಮಲೆ ಶುರುವಾಗಿದ್ದು. ನನಗೆ ತುಂಬ ಪ್ರೆಷರ್ ಇತ್ತು, ರಿಸ್ಕ್ ಇತ್ತು. ಪ್ರೆಷರ್ ಅಂದರೆ ಎಲ್ಲರೂ ಹೇಳೋರು ನಮ್ಮ ಮಾರ್ಕೆಟ್ ಟರ್ಮ್ಸಲ್ಲಿ, ನಮ್ಮ ಇಂಡಸ್ಟ್ರಿ ಟರ್ಮ್ಸಲ್ಲಿ, ಮಾರ್ಕೆಟಲ್ಲಿ ಕಾಣಿಸ್ಕೊಳ್ಬೇಕಪ್ಪ ನೀನು, ಏನಿದು ಹಿಂಗೆ ಹಂಗೆ ಅಂತ. ನಾನು ಸುಮ್ಮನೆ ಕಾಣಿಸ್ಕೊಳ್ಳೋದಕ್ಕಿಂತ ಕರೆಕ್ಟಾಗಿ ಕಾಣಿಸ್ಕೊಬೇಕಂತ ನನ್ನ ಉದ್ದೇಶ ಇತ್ತು. ಸೊ ಅದಕ್ಕೆ ಟೈಮ್ ತೊಗೊಂಡೆ. ಬಟ್ ಅದು ಒಂದು ಎಲ್ಲ ದೊಡ್ಡವ್ರು ಹೇಳೋದು, ಅದು ಒಂದು ಪ್ರೆಷರ್ ಇದ್ದೇ ಇರುತ್ತೆ. ಆ್ಯಂಡ್ ಒಂದು ರಿಸ್ಕ್ ಅಂತಾನು ಅನಿಸುತ್ತೆ, ಮಾಡ್ತಿರೋದು ಸರಿನಾ ಅಂತೆಲ್ಲ ಡೌಟ್ ಅನಿಸುತ್ತೆ, ನನಗೆ ಬರ್ತಾ ಇರುತ್ತೆ ಡೌಟು. ಆವಾಗ ಈ ಏಳುಮಲೆ ಕತೆ ಬಂದಿದ್ದು ನಮ್ಮ ಪುನೀತ್ ಸರ್ ಕಡೆಯಿಂದ, ತರುಣ್ ಸರ್ ಕಡೆಯಿಂದ. ಆ್ಯಂಡ್ ಅಫ್ಕೋರ್ಸ್ ಇದು ನನಗೆ ಆ ಟೈಮಲ್ಲಿ ಪರ್ಫೆಕ್ಟ್ ಅನಿಸ್ತು. ಇವತ್ತು ನಮ್ಮ ಜನ ಎಲ್ಲರೂ ಕೈ ಹಿಡಿದಿದ್ದಾರೆ ನಮ್ಮದು. ಆ್ಯಂಡ್ ಈ ಸಿನಿಮಾನ ಗೆಲ್ಲಿಸಿದ್ದಾರೆ ಅದೇ ರೀತಿ. ಸೊ ಎಲ್ಲ ಒಂದು ಕಡೆ ಮನಸ್ಸಿಗೆ ನೆಮ್ಮದಿ, ಓಕೆ ದನ್ ತೊಗೊಂಡಿದ್ದ ಡಿಸಿಷನ್ ಎಲ್ಲೋ ಕರೆಕ್ಟಾಗಿತ್ತು ಅಂತ. ಸೊ ರಿಯಲಿ ಗ್ರೇಟ್ಫುಲ್. ಸೊ ಏನು ಹೇಳೋದು, ನೀವು ನಂಬಲ್ಲ, ನಾನು ಇವಾಗ ತುಂಬ ಥಿಯೇಟರ್ ವಿಸಿಟ್ಗಳು ಮಾಡ್ತಾ ಇದ್ದೀನಿ, ನಮ್ಮ ಟೀಮೇ ಮಾಡ್ತಾ ಇದೆ. ಅಲ್ಲಿ ನನಗೆ ಡೈರೆಕ್ಟಾಗಿ ಬಂದು ಹೇಳ್ತಾರೆ ಜನ, ರಾಣ ನೀವು 2 ವರ್ಷ ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ, ನೀವು ಬೇಕಾದ್ರೆ ಇನ್ನೂ 3 ವರ್ಷ ತಗೊಳ್ಳಿ, ಇದೇ ರೀತಿ ಒಳ್ಳೆ ಸಿನಿಮಾಗಳು ಮಾಡಿ ಅಂತಾರೆ. ಸೊ ಹಂಗೆ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಬಟ್ ಮನ್ಸಲ್ಲಿ ಅನಿಸ್ತಾ ಇರುತ್ತೆ, ಅಪ್ಪ ತಗೊಳ್ಳಲ್ಲಪ್ಪ ನಾನು ಇಷ್ಟೊತ್ತು ಬೇಗ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಏನಂದರೆ ಅದೊಂದು ಖುಷಿ ಇದೆ ಈ ಥರ ನಮಗೆ ಒಂದು ರೆಸ್ಪಾನ್ಸ್ ಬಂದಿರೋದ್ರಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಕಮಿಂಗ್ ಆಲ್ ದಿ ವೇ ಫಾರ್ ಅಸ್. ಆ್ಯಂಡ್ ತರುಣ್ ಸರ್, ಪುನೀತ್ ಸರ್, ಥ್ಯಾಂಕ್ ಯು. ಇವತ್ತು ಇದೆಲ್ಲ ಆಗ್ತಿರೋದು ನಿಮ್ಮಿಂದಾನೇ ಮೇನ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಗದೀಶ್ ಸರ್, ಥ್ಯಾಂಕ್ ಯು. ಇವತ್ತು ನಮ್ಮ ಸಿನಿಮಾ ಈ ರೀತಿ ರೀಚ್ ಆಗ್ತಿರೋದು ಎಲ್ಲ ನೀವೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು. ಫಸ್ಟ್ ಅವ್ರಿಗೆ ಪ್ರಯಾರಿಟಿ ಕೊಡಬೇಕು ರಾಣ. ಅವ್ರ ಫಿಲಮ್ ಶುರು ಮಾಡಿಸಿ ಆ ಬ್ರೇಕಲ್ಲಿ ಮತ್ತೆ ಪುನೀತ್ ಕ್ಯಾನ್ ಆಲ್ವೇಸ್ ಅಲ್ಲಿ ಕಂಪ್ಯಾರಿಸನೇ ಬರಲ್ಲ. ಇಟ್ ವಿಲ್ ಆಲ್ವೇಸ್ ಬಿ ಪ್ರೇಮ್ ಸರ್ ಫಸ್ಟ್ ಶೋರ್. ನೋಡೋಲ್ಲ ನಮ್ಮ ಗುರುಗಳು ಹೆಂಗೆ ಪಕ್ಕದಲ್ಲಿ ನಾವು ಏನೋ ಒಂಚೂರು ಹೇಳ್ತಾ ಇದೀವಿ ಅಂದರೆ ಹಿಂಗೆ ಹಿಡಿತಾ ಬಾರಪ್ಪ ಇಲ್ಲಿ ಇದು ದಾರಿ ಅಂತ. ಅದು ಇನ್ನೂ ಲಿಟಿಗೆ ಮ್ಯಾಮ್, ನಾನು ಲಿಟಿಗೇಷನ್ ದೂರ. ನನಗೆ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಅವನಿಗೆ ನನಗೆ ಕೇಳೋದು. ಸೊ ಎಸ್, ಥ್ಯಾಂಕ್ ಯು ಸರ್. ಸರ್ ನಾನು ನಿಜವಾಗ್ಲೂ ಒಂದು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ತರುಣ್ ಸರ್ ಇವಾಗ ಜಸ್ಟ್ ಒಂದು ಇದು ಕೊಟ್ಟಿದ್ದು ಸರ್, ಟೀಸರ್ ಥರ. ಇದು ನನ್ನ ಲೈಫಲ್ಲಿ ಪಾಪ ನನಗೆ ತುಂಬ ಇದೇ ರೀತಿ ಗೈಡ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು. ಪ್ರೀತಿ ಒಳ್ಳೆಯದಲ್ಲ, ಅತಿಯಾಗದಿದ್ರೆ ಅದು ಪ್ರೀತಿಯೇ ಅಲ್ಲ. ನನ್ನ ದೃಷ್ಟಿ ಬಿಟ್ಟು ಬೇರೆ ತಾಕಲ್ಲ, ಆ ಅಂದ ಬಿಡಿಸೋಕೆ ಸೃಷ್ಟಿ ಸಾಲಲ್ಲ. ನನ್ನ ಬಡಿದವನು ನಾನು ಪ್ರೀತಿ ಮಾಡೋದು
ನೀ ಕೇಳು ಯಾವಾಗ ಎದೆ ಮೇಲೆ ಕೈ ಇಟ್ಟು ನಾ ಕೇಳಿದಾಗ ನಿನಗೆಂದೆ ಬಡಿದಾಗ ನೆನಪುಗಳೇ ನನ್ನ ಎರಡನೇ ಹೃದಯ ಈಗ 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 ಯಾವಾಗ ಯಾವಾಗ ನಾನಿನ್ನ ಸೇರೋದು ಯಾವಾಗ 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 ನೀ ನನ್ನ ಉಸಿರಾದ ಯಾವಾಗ. I hope my Kannada pronunciation is not that bad. Certain films happen, it just happen. Certain good films just happen. And it's purely by the blessings of the Almighty. Only with humans' right intention, only with humans' strategical minds, only with all these marketing strategies one can't win. I truly believe some blessing from the Almighty should happen. And I think Elumale, the whole team of Elumale, is blessed by the Almighty. And especially after this COVID era, post this OTT rage happening in the country, I believe it is no more Kannada industry, it is no more Malayalam industry, it is no more Andhra industry, it is no more Tamil industry, it is no more Hindi industry. It is Indian cinema basically. And I feel so elated to be part of a Kannada gem, Elumale, and this kind of reception which we get from the audience as well as from all the critics, outstanding reviews for the film, for the performances and for all the technicalities. I would like to really bow down my head for all the love. Thank you so much. ಟೀಮ್ ನೋಡ್ತೀವಿ, ಆಮೇಲೆ ಈ ಟೀಮಲ್ಲಿ ನನಗೆ ಬೇಸಿಕಲಿ ಫ್ರಮ್ ದ ಟೈಟ್ಲು ಅನೌನ್ಸ್ ಮಾಡೋದ್ರಿಂದ ಮುಂಚೆ ಮೂವಿ ಮುಹೂರ್ತ ಮಾಡೋಕ್ಕಿಂತ ಮುಂಚೆನೇ ನನಗೆ ಪರಿಚಯ ಆಗಿದೆ ಅಂತ ಅಂದ್ಬಿಟ್ಟು, ಅದಕ್ಕಿಂತ ಹೆಚ್ಚಾಗಿ ಸರ್ ಒಂದು ನನಗೀಗೊಂದು ಮೂವಿ ರಿಲೀಸ್ಗಿನ ಒಂದು 10 days ಇತ್ತು ಅಂತ ಅನಿಸುತ್ತೆ. ಆವಾಗ ನನಗೊಂದು ಕಾಲ್ ಬರುತ್ತೆ, ಸರ್ ಪ್ಲೇಸು ಮತ್ತು ಹೆಸರು ಬೇಡ ಪಾಪ ಅವ್ರಿಗೆ ಹರ್ಟಾಗುತ್ತೆ, ಸರ್ ಇವ್ರು ಯಾರೋ ಒಂದು ನಿಮ್ಮದು ನಂಬರ್ ಕೊಡ್ಬೋದಾ ಸರ್, ಯಾರೋ ಒಬ್ಬರು ಪ್ರೊಡ್ಯೂಸರ್ ಮಾತಾಡ್ತಾರೆ ಅಂತ ಅಂದರು. ಅಯ್ಯೋ ಸರ್ ನನ್ನ ನಂಬರ್ ಏನು ಪೇಪರಲ್ಲಿ ಸಿಕ್ಕಿದ್ರು ಸಿಗುತ್ತೆ ಕೊಡಿ ಸರ್ ಅಂತ ಹೇಳಿದೆ. ಕಾಲ್ ಮಾಡ್ತಾರೆ, ಸರ್ ಜಗದೀಶ್ವರ, ಹೌದು ಹೇಳಿ ಸರ್ ಅಂತ. ಸರ್ ನೀವೊಂದು ಏಳುಮಲೆ ಅಂತ ಮೂವಿ ರಿಲೀಸ್ ಮಾಡ್ತಾ ಇದ್ದೀರಲ್ವಾ, ಹೌದಲ್ವಾ? ಹೌದು ಸರ್ ನಾನೇ ಮಾಡ್ತಾ ಅಂತ ಹೇಳಿ. ಸರ್ ಏನೋ ಹೊಸಬ್ರು ಸಿನಿಮಾಗೆಲ್ಲ ಸಿಕ್ಕಾಬಿಟ್ಟೆ ದುಡ್ಡು ಕೊಟ್ಟು ತಗೋತೀರಂತೆ, ನಮ್ಮದು ರಿಲೀಸ್ ಮಾಡ್ತೀರಾ ಅಂತ ಕೇಳ್ತಾವ್ರೆ. ನಾನು ಅವ್ರಿಗೆ ಎಲ್ಲಿ ಹೇಳಬೇಕು, ಅಪ್ಪ ಇದು ನಾವು ಟೀಮ್ ನೋಡ್ತೀವಿ ಮತ್ತು ಆ ಕಂಟೆಂಟ್ ಹಂಗಿದೆ, ಆಮೇಲೆ ನಾನು ಆ ಸಿನಿಮಾದು ಯುದ್ಧ ಆಳ ಪ್ರತಿಯೊಂದು ನಾನು ತಿಳ್ಕೊಂಡಿದ್ದೀನಿ ಅಂತ ಯಾವ ಥರ ಹೇಳೋದು ಅವ್ರಿಗೆ? ಅಂದರೆ ನಾನು ಇಲ್ಲಿ ಪುನಃ ಅದನ್ನೇ ಹೇಳ್ತೀನಿ, ದಯವಿಟ್ಟು ನೀವು ಕಂಟೆಂಟ್ ಮಾಡಿ. ಶುಕ್ರವಾರಕ್ಕೆ ಮಾತ್ರ ನಮ್ಮದೇ ಹೊಸ ಹೀರೋ ಇವರೆಲ್ಲ ಬರೀ ಫ್ರೈಡೆಗೆ ಮಾತ್ರ. ಇನ್ಫ್ಯಾಕ್ಟ್ ನೋಡಬೇಕು ಅಂತಂದರೆ ನಮ್ಮದು ಮೂವಿ ಫ್ರೈಡೆ ಬಂದು ತುಂಬ ವೀಕ್ ಇತ್ತು ಕಲೆಕ್ಷನಲ್ಲಿ. ಎಂಟೈರ್ ಸ್ಟೇಟ್ ನಮ್ಮ ಮೂವಿ ಓಪನಿಂಗಲ್ಲಿ ತುಂಬ ವೀಕ್ ಇತ್ತು. ಬಟ್ ಕಮಿಂಗ್ ಟು ದ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಎಕ್ಸ್ಟ್ರೀಮ್ಲಿ ಐ ಆಮ್ ವೆರಿ ಹ್ಯಾಪಿ. ಯಾಕೆ ಅಂತ ಅಂದರೆ ಅಷ್ಟು ಶೋಗಳು ಹೌಸ್ಫುಲ್ ಇತ್ತು. ನಿನ್ನೆ ಕೂಡ 27 ಶೋ ಹೌಸ್ಫುಲ್ ಇತ್ತು ಅಂತಂದರೆ ನಂಬ್ತೀರಾ? ನಿನ್ನೆ ವೀಕೆಂಡ್, ನಾಟ್ ಫಾರ್ ಎ ವೀಕೆಂಡಲ್ಲಿ ತುಂಬ ಚೆನ್ನಾಗಿತ್ತು. ನಿನ್ನೆ ನಿಯರ್ಲಿ 27 ಶೋಸ್ ಹೌಸ್ಫುಲ್ ಅಕ್ರಾಸ್ ದ ಕರ್ನಾಟಕ ಅಂತ ಅಂದರೆ ಈ ಮೂವಿ ಯಾವ ಲೆಕ್ಕದಲ್ಲಿ ಯಾವ ಕಂಟೆಂಟನ್ನು ಜನ ಇಷ್ಟಪಟ್ಟರು ಅಂತ ಅನ್ನೋದು ಇದಕ್ಕೊಂದು ಸಾಕ್ಷಿ. ಎಲ್ಲ ಪ್ಲ್ಯಾನ್ ಮಾಡ್ತೀವಿ, ಅಪ್ ಟು ರಿಲೀಸ್ವರೆಗೂ ಆ ಪ್ಲ್ಯಾನ್ ಎಲ್ಲವೂ ಎಲ್ಲ ಸಿನಿಮಾಗೂ ನಡ್ಕೊಂಡು ಬರುತ್ತೆ. ಆದರೆ ಸಕ್ಸಸ್ ಅನ್ನೋದು ಕೆಲವು ಸಿನಿಮಾಗಳು ಮಾತ್ರ ಸಿಗುತ್ತೆ. ಇವತ್ತು ಅದು ಸಕ್ಸಸ್ ನಮಗೆ ಸಿಕ್ಕಿದೆ. ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಕನ್ನಡ ಪ್ರೇಕ್ಷಕರು ಮತ್ತು ನನ್ನ ಇಡೀ ತಂಡಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಈಗ ಹೇಳಿದ್ರೆ ಹೆಸರು ಹೇಳ್ಕೊಂಡು ಹೋದರೆ ತುಂಬ ಒಂದು 100-200 ಹೆಸರುಗಳಿರುತ್ತೆ. ಹಾಗಾಗಿ ಟೀಮ್ ಅವ್ರು ಎಲ್ರಿಗೂ ಥ್ಯಾಂಕ್ಸ್. ಆ್ಯಕ್ಚುಲಿ ಲೈನಲ್ಲಿ ಬರ್ಕೊಂಡಿದ್ದಾರೆ, ನಾನು ಅಷ್ಟನ್ನು ಹೇಳಬೇಕು ಅಂತ. ಅದು ತುಂಬ ಅದ್ವೈತ್ ಸರ್ ಕವರ್ ಮಾಡಿದ್ದಾರೆ, ಇನ್ನೊಂದಷ್ಟು ಜನ ಕವರ್ ಮಾಡಿದ್ದಾರೆ. ಹಾಗೆ ಎಲ್ರಿಗೂ ಶ್ರಮ ಇದೆ ಇಲ್ಲಿ. ಒಂದು ಚಿಕ್ಕ ಲೈಟ್ ಬಾಯಿಂದ ಹಿಡಿದು ಸೆಟ್ ಹುಡುಗನಿದ್ದು ಡ್ರೈವರಿಂದ ಹಿಡಿದು ಅಪ್ ಟು ಪ್ರೊಡಕ್ಷನ್ ಅವರು ಸೇರಿದಂಗೆ ಡಿಸ್ಟ್ರಿಬ್ಯೂಟ್ರು ಎಲ್ಲರೂ ಅವ್ರವ್ರ ಶ್ರಮ ಹಾಕಿದ್ದಾರೆ. ಅಲ್ಲಿ ಥಿಯೇಟ್ರಲ್ಲಿರೋ RPಗಳು ಎಲ್ರದ್ದು ಅವ್ರವ್ರದ್ದು ಒಂದು ಜವಾಬ್ದಾರಿ ಇರುತ್ತೆ. ಎಲ್ಲರೂ ತುಂಬ ಚೆನ್ನಾಗಿ ಆ ಜವಾಬ್ದಾರಿ ನಿಭಾಯಿಸೋದಕ್ಕೆ ಇವತ್ತು ಇಡೀ ತಂಡ ಗೆದ್ದಿದೆ ಅನ್ನೋದನ್ನು ಹೇಳ್ತಿದ್ವಿ. ಎಕ್ಸ್ಪೆಷಲಿ ಸಿನಿಮಾಗೆ ಬಂದು ರಿಪೋರ್ಟ್ ನನಗೆ ತುಂಬ ಖುಷಿಯಾಗಿದೆ. ಅಂದರೆ
ಡೈರೆಕ್ಷನ್ ಚೆನ್ನಾಗಿದೆ, ರೈಟಿಂಗ್ ಚೆನ್ನಾಗಿದೆ, ಪ್ರೊಡಕ್ಷನ್ ಚೆನ್ನಾಗಿದೆ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಮ್ಯೂಸಿಕ್ ಚೆನ್ನಾಗಿದೆ, ಕ್ಯಾಮ್ರಾಮನ್ ಚೆನ್ನಾಗಿದೆ, ಪ್ರತಿಯೊಂದನ್ನು ಹೊಗಳಿದ್ದಾರೆ. ಅದು ನಮಗೆ ತುಂಬ ಖುಷಿ ಆಗುತ್ತೆ. ಇದು ಇಡೀ ತಂಡದ ಗೆಲುವು ಅನ್ನೋ ಥರದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಪೆಷಲಿ ನಂದು ಡೈರೆಕ್ಷನ್ ಟೀಮು. ಅಂದರೆ ಸಿನಿಮಾ ಶುರುವಾದಾಗಿಂದ ಎಂಡ್ವರೆಗೂ ನೈಟ್ ಸ್ಕೆಡ್ಯೂಲ್ ಇರೋದ್ರಿಂದ ಎಲ್ಲ ಟೀಮು ಬರೀ ಶೂಟಿಂಗ್ ಟೈಮಲ್ಲಿ ಮಾತ್ರ ವರ್ಕ್ ಮಾಡುತ್ತೆ. ಆದರೆ ನಾವು ಪರ್ಟಿಕ್ಯುಲರ್ ಆಗಿ ನಮ್ಮದು ಮತ್ತು ಪ್ರೊಡಕ್ಷನ್ ಟೀಮು ಏನು ಸೂರಜ್ ಮತ್ತು ನರಸಿಂಹಣ್ಣ ಇರ್ಬೋದು, ರಾಮಣ್ಣ ಇರ್ಬೋದು, ನಂದು ಡೈರೆಕ್ಷನ್ ಟೀಮ್ ಎಲ್ಲರೂ ಇರ್ಬೋದು, ಗುರು, ಶ್ರೇಯಸ್, ಸಚಿನ್, ಧನು, ಎಲ್ಲರೂ ಪೂರ್ತಿ ನಮ್ಮ ಶರತ್ ಎಲ್ಲರೂ ಕೂಡ 24 hours ವರ್ಕ್ ಮಾಡ್ತಿದ್ವಿ. ನಾವು ತುಂಬ ದಿನ ನಿದ್ದೆನೇ ಮಾಡಿಲ್ಲ. ಇದನ್ನ ಬಿಫೋರ್ ನಾವು ಶೂಟಿಂಗ್ ಮುಂಚೆ ಹೇಳ್ಕೊಂಡಿದ್ರೆ ಏನು ನಿಮ್ಮ ಇದಕ್ಕೆ ನೀವು ಮಾಡ್ಕೊಂಡಿದ್ದೀರಾ ಅನ್ನೋ ಥರದಿರೋದು. ಇವತ್ತು ಅದು ಸಕ್ಸಸ್ ಆಗಿದ್ದೀವಿ. ಹಾಗಾಗಿ ಅವ್ರ ಶ್ರಮಕ್ಕೆಲ್ಲ ಬೆಲೆ ಸಿಕ್ಕಿದೆ ಅಂತ ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಮೇಜರ್ ಆಗಿ ನಾನು ಇದು ಗಮನಿಸಿದ್ದು ಸಿನಿಮಾ ಒಬ್ಬ ಆ್ಯಸ್ ಎ ಮೇಕರ್ ಆಗಿ ಸಿನಿಮಾನ ಎಲ್ಲರೂ ಮಾತಾಡ್ತಿರೋದು ಕಂಟೆಂಟ್ ತುಂಬ ಚೆನ್ನಾಗಿದೆ, ಸ್ಟೇಜ್ ಮೇಲಿರೋರು ಮಾತಾಡ್ತಿದ್ದಾರೆ, ಪಬ್ಲಿಕ್ಕು ಮಾತಾಡ್ತಿದ್ದಾರೆ, ಕಂಟೆಂಟ್ ತುಂಬ ಚೆನ್ನಾಗಿದೆ, ರೈಟಿಂಗ್ ತುಂಬ ಚೆನ್ನಾಗಿದೆ ಅಂತ ಹೆಸರು ಬಂದಿದೆ. ಆ್ಯಕ್ಚುಲಿ ಈ ಕತೆ ಎಲ್ಲರೂ ಹೇಳ್ತಾರೆ ರೈಟಿಂಗ್ ಎಲ್ಲರೂ ಶ್ರಮ ಅಂತ ಹೇಳಿದ್ರೆ, ಅಲ್ಲ ಕತೆ ಬರೆದಿರೋದು ನೀವೇ ಅಲ್ವಾ ಸರ್, ಅದಕ್ಕೆ ನಿಮಗೆ ಕ್ರೆಡಿಟ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದು ಕತೆ ಬರೆದಿದ್ದು ನಾನಲ್ಲ. ಇದಕ್ಕೆ ಮೂಲ ಕತೆ ಯಾರು ಅಂತಂದರೆ ನಮ್ಮೆಲ್ಲ ರೈಟರ್ಗಳಿಗೆ ಹೋಗ್ಬೇಕಂದ್ರೆ ಬೇಂದ್ರೆಯವರಿಂದ ಹಿಡಿದು ತರಾಸೋರಿಂದ ಹಿಡಿದು ಯಾರು ನಮ್ಮ ಪೂರ್ಣಚಂದ್ರ ತೇಜಸ್ವಿ, ಕುವೆಂಪು ಈ ಥರದ್ದು ಅಂದರೆ ಇವರೆಲ್ಲರೂ ಓದ್ಕೊಂಡ್ರೆ ಮಾತ್ರ ಈ ಥರದ್ದೊಂದು ಬರೆಯೋದಕ್ಕೆ ಸಾಧ್ಯ ಅಂತ ನನಗೆ ಗೊತ್ತಾಗಿದ್ದು. ನಾನು ಓದಬೇಕು ಅನ್ನೋದು ಒಂದು ಕಲಿಸ್ಕೊಟ್ಟಿದ್ದೆ ನನಗೆ ತರುಣ್ ಸರ್. ಅಂದರೆ ಒಂದು ಕತೆಗಳು ಬರೆಯೋದಕ್ಕೆ ಮುಂಚೆಯಲ್ಲೂ ಕತೆ ಬರೀತಿದ್ದೆ ನಾನು. ತುಂಬ ಫಿಕ್ಷನಲ್ಲಿ ಬರೆಯೋ ಥರದ್ದೊಂದು ಇದ್ದಿದ್ದು. ಈ ಥರದೊಂದು ಕತೆ ಓದೋದೊಂದು ಅಭ್ಯಾಸ ಮಾಡಿಸಿದ್ದು ಇವರು. ಮತ್ತು ಗುರುದೇಶ್ ಪಾಂಡೆ ಸರ್ ಅಷ್ಟೇ ತುಂಬ ಹೇಳ್ತಿದ್ರು ನನಗೆ ಓದಬೇಕು ಅನ್ನೋದು. ಆದರೆ ಕತೆ ಹುಟ್ಟೋದು ಆ ಥರದ್ದು ರೈಟಿಂಗ್ಗಳಿಂದ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪೇಪರಲ್ಲಿ ಬರೀ ಈಗ ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ ಅಂತ ಹೇಳ್ತೀವಿ, ಪೇಪರ್ ಬರೀ ಆರ್ಟಿಕಲ್ ಹಿಡಿದು ಯೂಟ್ಯೂಬರ್ಸ್ ಮಾಡೋ ಒಂದೊಂದು ಕಂಟೆಂಟ್ಗಳಿಂದ ಇರ್ಬೋದು. ಇವರೆಲ್ಲರೂ ಕೂಡ ಈ ಸಿನಿಮಾದ ಕತೆಗಾರರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಬೆಳಗ್ಗೆ 6 ಗಂಟೆ ತನಕ ಮಹಾನಟಿ ಶೂಟಿಂಗಲ್ಲಿದ್ದೆ. ನನಗೆ ಲೈಟ್ಸ್ ಅವಾಗಿಂದ ಬರ್ನ್ ಆಗ್ತಾ ಇತ್ತು. ಆದಷ್ಟು ಟ್ರೈ ಮಾಡಿದೆ, ಸ್ಟಾರ್ಟಿಂಗಲ್ಲಿ ಆಗಲಿಲ್ಲ, ಅದಕ್ಕೆ ಕ್ಲಾಸ್ ಹಾಕೊಂಡು ಕೂತಿದ್ದೀನಿ ಅಷ್ಟೇ. ಇಲ್ಲಾಂದ್ರೆ ಇಷ್ಟೆಲ್ಲ ಬಿಲ್ಡಪ್ ನನಗೆ ತಗೊಳ್ಳಲ್ಲ. ಏಳುಮಲೆ ಇವತ್ತು ಇಷ್ಟೊಂದು ಅಪ್ರಿಷಿಯೇಷನ್ನು, ಇಷ್ಟೊಂದು ಅದಕ್ಕೊಂದು ಪಾಸಿಟಿವ್ ಟಾಕ್ ಬರೋದಕ್ಕೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದು ಟೀಮಿಂದ ಹಿಡಿದು ಮೀಡಿಯಾಯಿಂದ ಹಿಡಿದು ನಮ್ಮ ಪ್ರೇಕ್ಷಕರ ತನಕ. ಈ ಸಿನಿಮಾ ಮಾಡಬೇಕು ಅಂತ ಅಂದಾಗ ನಾನು ನಂಬಿದ್ದು ಎರಡೇ, ಒಂದು ಈ ಕಥೆನ, ಇನ್ನೊಂದು ಕನ್ನಡ ಜನರನ್ನ. ಇವರಿಬ್ಬರನ್ನೇ ನಾನು ನಂಬಿದ್ದು. ಇಲ್ಲಿವರೆಗೂ ನಾವು ಮಾಡಿದಂಥ ಸಿನಿಮಾಗಳಲ್ಲಿ ನಾನು ಡೈರೆಕ್ಟ್ ಮಾಡ್ಬೇಕಾದ್ರೆ ನಾನು ಸ್ಟಾರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ, ಪ್ರೊಡ್ಯೂಸ್ ಮಾಡಬೇಕಾದ್ರೂ ಶರಣ್ ಇದ್ರು. ನನಗೆ ಯಾವಾಗಲೂ ಒಂದು ಸ್ಟ್ರೆಂತ್ ಥರ ಇರೋದು. ಫಸ್ಟ್ ಟೈಮ್ ನಾವು ಒಂದು ನ್ಯೂ ಕಮರ್ಸ್ನ ಇಟ್ಕೊಂಡು ಎಂಟರ್ ಆಗಿದ್ದು. ಅವಾಗ ಕೂಡ ನನಗೆ ಅನಿಸಿದ್ದು ಒಂದೇನೆ, ಒಳ್ಳೆ ಕತೆ ಒಳ್ಳೆ ಕಾಂಟೆಂಟ್ ಇತ್ತು ಅಂತಂದರೆ ಕನ್ನಡದಲ್ಲಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ರಿಸೀವ್ ಮಾಡ್ತಾರೆ. ಯಾವತ್ತೂ ಅದನ್ನು ಡಿಸಪಾಯಿಂಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಅದನ್ನು ಇಂಪ್ರೂವ್ ಆಗುತ್ತೆ. ನನಗೆ ಈ ಸಿನಿಮಾ ಅಂತೂ ಜಗದೀಶ್ ಸರ್ ಫಸ್ಟ್ ದಿವಸ ಸ್ಲೋ ಸ್ಟಾರ್ಟ್ ಇತ್ತು ನಮಗೆ ಅಂತ ಅಂದ್ಬಿಟ್ಟು ಅಂತ. ಸರ್ ಸೇಮ್ ಎಕ್ಸ್ಪೀರಿಯನ್ಸ್ ಸರ್ ನನಗೆ 2017 ನನ್ನ ಚೌಕ ರಿಲೀಸ್ ಆಗುತ್ತೆ ಸರ್. ಸೇಮ್ ನನಗೆ ಅವತ್ತಾದಂಥ ಎಕ್ಸ್ಪೀರಿಯನ್ಸ್ ಅದು. ತುಂಬ ಸ್ಲೋ ಸ್ಟಾರ್ಟ್, ಅಲ್ಲೂ 4 ಜನ ಹೀರೋಗಳಿದ್ರು. ಬಟ್ ಅವತ್ತಿಗೆ ಅವ್ರು 4 ಜನದ್ದು ಅಷ್ಟು ಪೊಟೆನ್ಷಿಯಲ್ ಆಗಿ ಒಂದು ಕೆರಿಯರ್ ಇರಲಿಲ್ಲ ಅವ್ರಿಗೆ. ಪಾಪ ದೇ ಆರ್ ಆಲ್ಸೋ ಇನ್ ಅ ವೆರಿ ಲೋ ಫೇಸ್, 4 ಜನ ಹೀರೋಗಳದ್ದು. ಸೊ ಎಲ್ಲ ಆ ಥರದೊಂದು ಟೈಮಲ್ಲೇ ಶುರುವಾಗಿದ್ದು ಚೌಕ. ಫ್ರೈಡೇ ಎಲ್ಲ ಕಡೆನೂ ತುಂಬ ಸ್ಮಾಲ್ ಓಪನಿಂಗ್ ಆಗಿದೆ ಇದು ಅನ್ನೋ ಥರನೇ ಇತ್ತು. ಶನಿವಾರ ಮಧ್ಯಾಹ್ನಕ್ಕೆ ಸ್ವಲ್ಪ ಅದು ಪಿಕಪ್ ಆಗ್ತಾ ಹೋಗುತ್ತೆ. ಭಾನುವಾರ ಬೆಳಗ್ಗೆಗೆ ನಾನು ಫಸ್ಟ್ ಒಂದು ಗಾಯತ್ರಿ ಥಿಯೇಟ್ರಲ್ಲಿ ಹೌಸ್ಫುಲ್ ಬೋರ್ಡ್ ಅಂತ ಮಾರ್ನಿಂಗ್ ಶೋ ಬಂತು ಅಂತ ನನಗೆ ಇದು ಗಾಯತ್ರಿ ಥಿಯೇಟರ್ನಲ್ಲಿ ಫಸ್ಟ್ ಹೌಸ್ಫುಲ್ ಬೋರ್ಡ್ ಬರುತ್ತೆ ನನಗೆ. ಯೋಗಿ ಬೈ ಅವರು ಚಿನ್ನ ಫಸ್ಟು ಹೌಸ್ಫುಲ್ ಬೋರ್ಡ್ ಕಣೋ ಗಾಯತ್ರಿ ಥಿಯೇಟ್ರಲ್ಲಿ ಅಂತ ಹೇಳ್ತಾರೆ. ನನಗೆ ಅಲ್ಲಿ ಸ್ವಲ್ಪ ಖುಷಿ ಆಗುತ್ತೆ. ಅಲ್ಲಿಂದ ಅವತ್ತಿನ ಟೈಮ್ ಥಿಯೇಟರ್ ಸೆಟಪ್ಪಿಗೆ ನಮಗೆ ಒಂದು ಭಾನುವಾರಕ್ಕೆ ಒಂದು 70 ಕಡೆ ಹೌಸ್ಫುಲ್ ಬೋರ್ಡ್ ಬೀಳುತ್ತೆ. ಅಲ್ಲಿಂದ ಶುರುವಾಗಿದ್ದ ರನ್ನು ಆ ಸಿನಿಮಾ 125 ದಿನಗಳ ಕಾಲ ಅದೇ ಥರದ ಒಂದು ಎನರ್ಜಿನಲ್ಲಿ, ಅದೇ ಥರದ ಒಂದು ಪಾಸಿಟಿವಿಟಿನಲ್ಲಿ ಯಾವತ್ತೂ ಡ್ರಾಪ್ ಆಗದೆ ಒಂದು ಸ್ಟಡಿಯಾಗಿ ಒಂದು ಸಿನಿಮಾ ಹೋಯಿತು. ಅದೇ ಸೇಮ್ ಎಕ್ಸ್ಪೀರಿಯನ್ಸ್ ನನಗೆ ಇಲ್ಲೂ ಆಗಿದ್ದು. ನನಗೆ ಶೋ ಟು ಶೋ ಅದು ಇನ್ಕ್ರೀಸ್ ಆಗ್ತಾ ಒಂದು ರೇಂಜ್ಗೆ ಆಗೋಯಿತು ನನಗೆ. ನಮ್ಮ ಗುರು ಶಿಷ್ಯರು ನಾನು ಜನ ಮಾಡಿದಾಗಲೂ ನಮ್ಗೆ ಒಳ್ಳೆ ರಿವ್ಯೂಸ್ ಬಂದಿದೆ. ನಾನು ಚೌಕ ಮಾಡಿದಾಗ ನಾವು ಯಾವ ಸಿನಿಮಾ ಮಾಡಿದಾಗಲೂ ಚೆನ್ನಾಗಿದೆ ಅನ್ನೋ ಅಪ್ರಿಷಿಯೇಷನ್ ಬಂದಿದೆ ನಮಗೆ. ಬಟ್
ಈ ಸಿನಿಮಾಗೆ ಬಂದಂಥ ಒಂದು ಅಪ್ರಿಸಿಯೇಷನ್ನು, ಈ ಸಿನಿಮಾಗಳಿಗೆ ಬಂದಂಥ ಒಂದು ರಿವ್ಯೂಸು, ರೈಟ್ ಅಪ್ಸು ಒಂದೊಂದು ಪೇಜ್ ಗಟ್ಟಲೆ ಬರ್ದಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಯಾರು ತಾನೇ ಗೊತ್ತಿರಲ್ಲ ನಮಗೆ, ನಮ್ಮನ್ನು ಟ್ಯಾಗ್ ಮಾಡಿ ಅಷ್ಟಷ್ಟು ಬರ್ದಿದ್ದಾರೆ. ಅವ್ರು ಸ್ಟೇಟಸ್ಗಳು ಹಾಕೋಬೇಕಾದ್ರೆ ಇದು ಏನಾಯ್ತು ಅಂತಂದ್ರೆ ನಾವು ಫಸ್ಟಿಂದ ಹೇಳ್ತೀವಿ, ನಾವು ಪ್ರಮೋಷನ್ಸ್ ಮಾಡ್ಬೇಕಾದ್ರೆ ಏನೇನು ಮಾಡೋಣ, ನಾವು ಫುಲ್ ಟೀಮ್ ಎಲ್ಲ ಕೂರಿಸ್ಕೊಂಡು ಪ್ರಮೋಷನ್ಸ್ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತ. ಬಟ್ ನಾನು ಅಂದೆ, ಅಪ್ಪ ಈ ಸತಿ ಹಂಗೆ ಬೇಡ, ಇವಾಗ ಜನ ತುಂಬ ಇಂಟೆಲಿಜೆಂಟ್ ಆಗಿದ್ದಾರೆ, ನಿಮಗೆ ನೀವು ಏನು ಪ್ರಮೋಷನ್ ಮಾಡಿದ್ರು ಅದು ಬರೀ ಸಿನಿಮಾ ಈ ಥರ ಇದೆ ಅನ್ನೋದಕ್ಕಷ್ಟೇ ಅದು ಇನ್ಫಾರ್ಮೇಷನ್ ಆಗುತ್ತೆ ಹೊರತು ಇನ್ಯಾವುದೂ ಅಲ್ಲ. ಅಥವಾ ಡೇಟ್ ಹೇಳೋದಕ್ಕೆ ನಮಗೆ ಪ್ರಮೋಷನ್ ಯೂಸ್ ಮಾಡಬೇಕು. ಇವತ್ತು ಮೊದಲಾದರೆ ನಾವು TV ಮುಖಾಂತರ ಏನೋ ಹೇಳ್ತಿದ್ವಿ, ಅಥವಾ ಟ್ರೋಲ್ ಪೇಜಸ್ ಈ ಥರದ್ದು ಎಲ್ಲ ಯೂಸ್ ಮಾಡ್ತಿದ್ವಿ. ಜನ ಇವಾಗ ಅದು ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ನಂಬುತ್ತಾ ಇರೋದು ಒಂದೇ, ಸಿನಿಮಾ ನೋಡಿದವನೇ ಸಿನಿಮಾ ಬಗ್ಗೆ ಮಾತಾಡಬೇಕು. ಸಿನಿಮಾ ಯಾರು ನೋಡಿರ್ತಾರೆ ಅವರೇ ಸಿನಿಮಾ ಬಗ್ಗೆ ಏನು ಹೇಳ್ತಾರೆ ಅದನ್ನು ಮಾತ್ರ ನಂಬಿ ಜನ ಥಿಯೇಟರ್ಗೆ ಬರ್ತಿದ್ದಾರೆ. ಸೊ ಸಿನಿಮಾನೇ ಮಾತಾಡಬೇಕು, ದೇರ್ ಇಸ್ ನೋ ಆಲ್ಟರ್ನೇಟಿವ್. ಕಂಟೆಂಟ್ ಮಾತಾಡಿದ್ರೆ ಜನ ಒಳಗಡೆ ಬರ್ತಾರೆ. ಅದಕ್ಕೆ ಒಂಚೂರು ಟೈಮ್ ಆಗುತ್ತೆ. ಇವತ್ತು ಅದನ್ನ ಮಾತ್ರನೇ ಮಾಡಬೇಕು ಅಂತ ನಂಬಿ ನಾವು ಇದು ಬಂದಿದ್ದು. ಅದಕ್ಕೆ ಆ ಟೈಮ್ ನಮಗೆ ಏನು 1 day 1.5 day ತಗೊಂಡು. ಬಟ್ ಇವತ್ತಿಗೆ ಇಟ್ ಈಸ್ ವೆರಿ ಫಾಸ್ಟ್. ಅಂದ್ರೆ ನಾವು ಮೊದಲಿನ ಥರ ಸರ್ ಒಂದು 2 ವಾರ ಅಂದ್ರೆ ಪಿಕಪ್ ಆಗೋ ಪಿಕ್ಚರ್ ಅದಿಲ್ಲ, 1 ದಿವಸ 2 ದಿವಸಕ್ಕೆ ಪಿಕಪ್ ಆಗಿಬಿಡುತ್ತೆ. ಆ ಥರದ್ದು ಒಂದು ಎನರ್ಜಿನಲ್ಲಿ ಶುರುವಾಯಿತು. ನನ್ನ ಫೋನ್ ಕಾಲ್ಸು, ನನ್ನ ಮೆಸೇಜಸ್ಸು ಸೋಷಿಯಲ್ ಮೀಡಿಯಾ ಇಲ್ಲಿವರೆಗೂ ಸ್ಟಾಪ್ ಆಗಿಲ್ಲ. ನನಗೆ ಬಂದಂಥ ಒಂದು ರೆಸ್ಪಾನ್ಸ್ಗಳು ಎಷ್ಟು ಖುಷಿ ಆಗುತ್ತೆ ಅಂದರೆ ನಂದೇ ಸಿನಿಮಾ ಇದು ಆದರೂ ಕೂಡ ಅವ್ರು ಹೇಳ್ತಾ ಇರೋಷ್ಟು ವಿಷಯಗಳು ನಾವು ಹಿಂದೆನೂ ಒಂದಷ್ಟು ನನ್ನ ಸಿನಿಮಾಗಳನ್ನ ಮಾಡಿದಾಗ ನೋಡಿದ್ದೀನಿ. ಬಟ್ ಸ್ಟಿಲ್ ಇಲ್ಲಿ ಬರ್ತಾ ಇರೋ ಒಂದು ಎನರ್ಜಿ ಇದೆಯಲ್ಲ, ದಟ್ ವಾಸ್ ವೆರಿ ನೈಸ್. ಎಷ್ಟು ಖುಷಿಯಾಗಿ ನನಗೆ ಅವ್ರು ಹೇಳ್ಬೇಕಾದ್ರೆ ಹೇಳ್ತಾರೋ, ಒಂದು ಸ್ಟೇಟ್ಮೆಂಟ್ ಎಲ್ಲ ತುಂಬ ಕಾಮನ್ ಆಗಿ ಹೇಳ್ತಾರೆ. ಅದು ನನಗೆ ತುಂಬ ಬೇಜಾರು, ಹರ್ಟು, ಅದೇನೋ ಗೊತ್ತಿಲ್ಲ, ಹೆಂಗೆ ಅವ್ರಿಗೆ ಕನ್ವೆ ಮಾಡಬೇಕು ಅಂತ ನನಗೆ ಗೊತ್ತಾಗಲ್ಲ. ಸರ್ ಈ ಫಿಲಮ್ಮು ಮಲಯಾಳಮಲ್ಲಿ ಬರಬೇಕಾಗಿತ್ತು ಸರ್, ಇಷ್ಟು ಕೋಟಿ ಮಾಡಿರೋ ಸರ್ ಈ ಸಿನಿಮಾ ತಮಿಳಲ್ಲಿ ಬರಬೇಕಾಗಿತ್ತು ಸರ್, ಇಷ್ಟು ಕೋಟಿ ಮಾಡಬೇಕಾಗಿತ್ತು ಸರ್. ಕನ್ನಡದಲ್ಲಿ ಬಂದಿದ್ದಿಲ್ಲ, ಕನ್ನಡದಲ್ಲಿ ನೀನು ನೋಡು, ಕೋಟಿ ಮಾಡುತ್ತೆ ಮಾಡಲ್ಲ ಅದು ನನ್ನ ಪ್ರೊಡ್ಯೂಸರ್, ನನಗೆ ಗೊತ್ತಿರೋದು. ನೀವು ಸಿನಿಮಾ ಆಗಿ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಅಂತ ಹೇಳ್ಬೇಡಿ, ಅಲ್ಲಿ ಜನನೂ ಅದೇ ಇಲ್ಲಿ ಜನನೂ ಅದೇ. ನನಗೇನು ಕನ್ನಡ ಜನನೂ ಖಂಡಿತವಾಗ್ಲೂ ಅದೇ ಥರದ ಮಟ್ಟಿಗೆ ತೊಗೊಂಡು ಹೋಗ್ತಾರೆ. ಸ್ವಲ್ಪ ಏನಾಗಿದೆ, ಬಹುಶಃ ತುಂಬ ಸಿನಿಮಾಗಳು ಡಿಸಪಾಯಿಂಟ್ ಆಗಿರೋದ್ರಿಂದ ಆಡಿಯನ್ಸಿಗೆ ಆ ನಂಬಿಕೆ ಬಂದಿಲ್ಲ. ಒಂದು ಒಳ್ಳೆ ಸಿನಿಮಾ ಬಂತು ಅಂದರೆ ಅದು ನಂಬಿ ಹೋಗಬೇಕು ಅನ್ನೋ ನಂಬಿಕೆ ಬರ್ತಾ ಇಲ್ಲ. ಅದೇ ಹೇಳ್ದಂಗೆ ಓಪನರ್ಸ್ ಬಂದರು, ಇವು ಮಿಡ್ಲ್ ಆರ್ಡರು, ಇದು ಖಂಡಿತವಾಗ್ಲೂ ಇದೊಂದು ಎಕ್ಕ ಆಯಿತು, ಸೂ ಫ್ರಮ್ ಸೋ ಆಯಿತು. ಸೊ ಇವಾಗ ಆಡಿಯನ್ಸ್ಗೆ ಒಂದು ಬಿಲೀಫ್ ಬರೋಕ್ಕೆ ಶುರುವಾಗುತ್ತೆ. ದೇ ವಿಲ್ ಶೋರ್ಲಿ ಟೇಕ್ ಒಂದು ಪೊಟೆನ್ಷಿಯಲ್ ಇರೋ ಸಿನಿಮಾನ ಖಂಡಿತವಾಗ್ಲೂ ದೊಡ್ಡ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ. ಅದಕ್ಕೆ ಏಳು ಮನೆಗೆ ಒನ್ ಆಫ್ ದಿ ಸಾಕ್ಷಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಇಲ್ಲಿವರೆಗೂ ಅದ್ಭುತವಾದ ಕಲೆಕ್ಷನ್ಸ್. ನೀವು ಇವಾಗ 30 ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ, ನಮ್ದು ರಿಲೀಸ್ ಆಗಬೇಕಾದ್ರೂ 17 ಸಿನಿಮಾ ರಿಲೀಸ್ ಇತ್ತು, ಕನ್ನಡ, ತೆಲುಗು, ತಮಿಳು, ಹಿಂದಿ ಎಲ್ಲ ಅಂತ ಅಂದ್ಬಿಟ್ಟು ಅಂತ. ಎಲ್ಲ ಅದ್ರಲ್ಲಿ ತುಂಬ ದೊಡ್ಡ ದೊಡ್ಡ ಫಿಲಮ್ಸ್ಗಳು ಇತ್ತು. ಸೊ ಫ್ರೈಡೇ ತುಂಬ ಲಿಮಿಟೆಡ್ ಶೋಸ್ ಥರ ಪ್ಲ್ಯಾನ್ ಆಯಿತು. ನಾನು ಜಗದೀಶ್ ಸರ್ ಕೇಳಿದೆ, ಸರ್ ಹೆಂಗೆ ಸರ್ ಇದು ಅಂತ. ಅವರು ಸರ್ ಇಲ್ಲ ಸರ್ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ, ಬಟ್ ಎಲ್ಲರಿಗೂ ಶೋಸ್ ಕೊಡಲೇಬೇಕಾಗುತ್ತೆ, ಯಾವ ಸಿನಿಮಾದಲ್ಲಿ ಹಿಂಗಿರುತ್ತೆ ಸರ್. ಆಯಿತು ಸರ್ ನಾವು ನಂಬಿ ಮಾಡೋಣ ಬನ್ನಿ ಅಂತ. ಶುಕ್ರವಾರ, ಶನಿವಾರ, ಭಾನುವಾರ, ನೀವು ನಂಬಲ್ಲ, ಸೋಮವಾರಕ್ಕೆ ಇನ್ನೂ ಶೋಸ್ ಇನ್ಕ್ರೀಸ್ ಆಗಿದೆ. ನಮ್ಗೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸೋಮವಾರ ಇನ್ಕ್ರೀಸ್ ಆಗಿದೆ. ಸೋಮವಾರ ನಮಗೆ ಸೋಲ್ಡ್ ಔಟ್ ಆಗ್ತಾ ಇದೆ, ಮಂಗಳವಾರ ಸೋಲ್ಡ್ ಔಟ್ ಆಗ್ತಾ ಇದೆ. ಸೊ ಒಂದು ಪೊಟೆನ್ಷಿಯಲ್ ಇದೆ ಅಂತ ಅಂದಾಗ ಅದನ್ನ ಉಳಿಸ್ಕೋತಾರೆ ಖಂಡಿತವಲ್ಲ. ನಾವು ತುಂಬ ಕ್ರಿಬ್ಬು ಮಾಡ್ಬಾರ್ದು. ನನಗೆ ಅದೊಂದೇ ಇರೋದು, ಯಾವತ್ತೂ ನಾವು ಕಂಪ್ಲೇಂಟ್ಸ್ ಮಾಡೋದು, ಕನ್ನಡ ಚಿತ್ರರಂಗದ ಬಗ್ಗೆ ಕಂಪ್ಲೇಂಟ್ಸು, ಸಿನಿಮಾಗಳ ಬಗ್ಗೆ ಕಂಪ್ಲೇಂಟ್ಸ್ ಅದು ಮಾಡ್ದೇನೆ ಪಾಸಿಟಿವ್ ಆಗ್ಬೋದ್ರೆ ಎಲ್ಲ ಸಿನಿಮಾಗಳು ಚೆನ್ನಾಗಾಗತ್ತೆ ಅನ್ನೋದು ಒಂದು ನಂಬಿದ್ದೀನಿ. ಆ್ಯಂಡ್ ಅಗೇನ್ ಎಲ್ಲರೂ ಇದೊಂದು ವೇದಿಕೆ, ನನ್ನ ತಂಡ ಎಲ್ಲರೂ ಅವಾಗಿನ ಪಾಪ ಮಾತಾಡ್ಬೇಕಾದ್ರೆ ಥ್ಯಾಂಕ್ಸ್ ಹೇಳ್ತಾರೆ. ಬಿಕಾಸ್ ಇದು ಅಷ್ಟು ದಿನಗಳ ಒಂದು ಶ್ರಮ, ಅಷ್ಟು ದಿನಗಳಿಂದ ಒಳಗಡೆ ಇಟ್ಕೊಂಡಿರ್ತಾರೆ. ಅದು ಹಾಗಾಗಿ ಎಲ್ಲರಿಗೂ ಆ ಟೈಮ್ ಕೊಟ್ಟಿದ್ದೀವಿ. ನಾನು ತುಂಬ ಎಲ್ಲರಿಗೂ ಥ್ಯಾಂಕ್ಸ್ ಹೇಳುವಂಥ ಇದರಲ್ಲಿಲ್ಲ, ನಾನು ಬೇಗ ಮುಗಿಸ್ತೀನಿ. ಬಟ್ ಸ್ಟಿಲ್ ಪ್ರತಿ ಸತಿ ನಾವು ಪ್ರೆಸ್ ಮೀಟ್ ಏನೋ ಮಾಡಿದಾಗ ನಾನು ಎಲ್ಲ ಮೇಜರ್ ಟೆಕ್ನಿಷಿಯನ್ಸ್ಗಳಿಗೆಲ್ಲ ಥ್ಯಾಂಕ್ಸ್ ಹೇಳಿದ್ದೀನಿ. ಆದರೆ ಈ ಸಿನಿಮಾ, ಈ ಪ್ರೊಡಕ್ಷನ್ನು, ನಾನು ಪ್ರೊಡ್ಯೂಸರೇ ಆಗಿದ್ರು ಕೂಡ ಇದು ಹೆಂಗೆ ಅಂತಂದರೆ, ಈ ಪವರ್ ಬರುತ್ತೆ ಗೊತ್ತಾ ನಮಗೆ, ಟ್ರಾನ್ಸ್ಫಾರ್ಮರ್ ಯಾವುದೋ ಒಂದು ಪವರ್ ಬರುತ್ತೆ, ಅದನ್ನು ನೀವು TV ಕನೆಕ್ಟ್ ಮಾಡ್ತೀರಾ ಮನೆಗಳಲ್ಲಿ, ಅಥವಾ ಯಾವುದೋ ಒಂದು AC ಫ್ರಿಡ್ಜ್ಗೂ ಏನೋ ಕನೆಕ್ಟ್ ಮಾಡ್ತೀರಾ ಅಂದರೆ ಅದ್ರ ಮಧ್ಯೆ ಒಂದು ಸ್ಟೆಬಿಲೈಸರ್ ಅಂತ ಇರುತ್ತೆ. ಅದ್ರದ್ದು ಏನು ಕೆಲಸ ಅಂತಂದರೆ, ಅದೆಷ್ಟೇ ಪವರ್ ಬಂದರೂ ಅದು ಇದು ಲೋಡ್ ತೊಗೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕೊಟ್ಕೊಂಡು ಎಲ್ಲ ಲೋಡ್ ಅದು ತೊಗೊತಾ ಇರುತ್ತೆ. ಇಲ್ಲದ TV ಚೆನ್ನಾಗಿ ಬರಬೇಕು, ಫ್ರಿಡ್ಜಿಗೆ ಏನಾಗಬಾರ್ದು ಅಂತ ಮಾಡ್ತಾ ಇರುತ್ತೆ. ಆ ಥರ ಈ ಸಿನಿಮಾಗೆ ನನ್ನ ಜೊತೆ ನಿಂತು ಕೆಲಸ ಮಾಡಿದಂಥ ಇಬ್ಬರು ಹುಡುಗರು, ಒಂದು ರಾಮು, ಇನ್ನೊಂದು ಸೂರಜ್. ಆ್ಯಂಡ್ ಅವ್ರಿಗೆ ಗೈಡ್ ಮಾಡಿದ್ದು ನಮ್ಮ ನರಸಿಂಹಣ್ಣ. ಯಾಕಂತಂದರೆ ನಾನು ಪ್ರೊಡ್ಯೂಸರ್ ಆಗಿ ಸೆಟ್ಟಿಗೆ ನಾನು ಜಾಸ್ತಿ ಹೋಗ್ತಿರ್ಲಿಲ್ಲ. ನಾನು ಸೆಟ್ಟಿಗೆ ಹೋಗ್ತಿರೋದಕ್ಕೆ ಮೇನ್ ರೀಸನ್ನು ಏನು ಅಂತಂದರೆ, ನಾನು ಒಬ್ಬ ಡೈರೆಕ್ಟರ್ ಆಗಿ ನಾನಲ್ಲೋ ಕೂತ್ಕೊಂಡು ನಾನು ಏನೂ ಕೆಲಸ ಬೇಡ, ನಾನು ಸುಮ್ಮನೆ ಕೂತಿದ್ದೆ ಅಂತಂದ್ರೂ ಇನ್ನೊಬ್ಬ ಡೈರೆಕ್ಟರ್ಗೆ ಅದು ಎಫೆಕ್ಟು ಹೊರಗಡೆ
ಅಲ್ಲಿ ಸೆಟ್ ಅಲ್ಲ. ಪುನೀತ್ ಕೂಡ ಸರ್ ನೀವು ಬನ್ನಿ ಸರ್ ಜೊತೆಗಿರೋಣ ಅಂತಾನೆ ಹೇಳ್ತಾನೆ ಇರ್ಬೋದು, ಬಟ್ ಹೊರಗಡೆ ತರುಣು ಅಲ್ಲಿ ಸೆಟಲ್ ತರುಣೇ ಮಾಡ್ತಿರಂತಾರೆ ಎಲ್ಲರೂ ಅಂತ ಇಲ್ದೇ ಟಾಕ್ಸ್ ಹೋಗುತ್ತೆ ಅಂತ ಒಂದು ಬೇಡ ಅನ್ನೋದು ಒಂದೇ ಉದ್ದೇಶಕ್ಕೋಸ್ಕರ ನಾನು ಸೆಟ್ಟಿಗೆ ತುಂಬಾ ಕಮ್ಮಿ ಹೋಗ್ತಿದ್ದೆ. ಬಟ್ ಅಷ್ಟು ಅಮೇಝಿಂಗ್ ಶೂಟ್ ಆಗಬೇಕು ಅಂದರೆ ಅಷ್ಟು ಚಾಲೆಂಜಸ್ ನಡುವೆ ಒಂದು ರೆಗ್ಯುಲರ್ ಲೊಕೇಶನ್ಸ್ ಇಲ್ದಂಗೆ ಇಷ್ಟೊಂದು ಒಂದು ಕ್ರ್ಯೂನ ಕಟ್ಕೊಂಡು ಒಂದು ಜರ್ನಿ ಆ ಇಬ್ಬರು ಹುಡುಗರು ಮಾಡಿದ್ದಾರೆ. ಅವ್ರಿಬ್ರು ಪಾಪ ಅವ್ರು ಮಾತಾಡೋಕ್ಕಾಗಲಿಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು, ಯಾಕಂದ್ರೆ ಕೆಲಸ ಮಾತಾಡುತ್ತೆ ಅವ್ರಿಬ್ರದ್ದು. ಆ ಥರದೊಂದು ಅದ್ಭುತವಾದಂಥ ಟೀಮ್ ನನಗೆ ಸಿಕ್ಕಿದೆ. ನರಸಿಂಹಣ್ಣನು ನಮ್ಮ ಮ್ಯಾನೇಜರ್, ಯಾಕಂದರೆ ಈ ಸಿನಿಮಾ ಎಕ್ಸಿಕ್ಯೂಟ್ ಮಾಡೋಕ್ಕೆ ಇವರೇ ಬೇಕಾಗಿದ್ದು. ಕ್ಯಾಮ್ರಾಮನ್ನು ಎಕ್ವಿಪ್ಮೆಂಟ್ಸು ಇನ್ನೊಂದೆಲ್ಲ ಸಿಕ್ಕರೆ ಮಾಡ್ತಾರೆ. ಕ್ಯಾಮ್ರಾಮನ್ಗೆ ಎಕ್ವಿಪ್ಮೆಂಟ್ ಸಿಗಬೇಕು ಅಂದರೆ ಅವರೇ ಬೇಕಾಗುತ್ತೆ ಇಲ್ಲಿ. ಓಕೆ ಡೈರೆಕ್ಟರ್ ಪೇಪರ್ ಬರ್ದು ನನಗೆ ಇದು ಬೇಕು, ನಾಳೆ ಇದು ಬೇಕು, ಇದು ಯಾಕೆ ಬರ್ತಾ ಇಲ್ಲ ಅಂತ ಡೈರೆಕ್ಟರ್ ಹೇಳ್ಬೋದು, ಬಟ್ ಇದನ್ನೆಲ್ಲ ಒದಗಿಸ್ಕೊಡ್ಬೇಕು ಅಂತಂದರೆ ಅವರೇ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಈ ಸಿನಿಮಾ ವಾಸ್ ವೆರಿ 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 ಚಾಲೆಂಜಿಂಗ್. ಇದನ್ನು ತುಂಬ ಚೆನ್ನಾಗಿ ಪುಲ್ ಆಫ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ರಾಮು, ಥ್ಯಾಂಕ್ ಯು ಸೂರಜ್ ಅಣ್ಣ, ಥ್ಯಾಂಕ್ ಯು. ನೀವು ಮೊದಲನೇ ಸಿನಿಮಾಯಿಂದನೂ ಇಲ್ಲಿವರೆಗೂ ನನ್ನ ಎಲ್ಲ ಸಿನಿಮಾಗಳ ಜೊತೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಣ್ಣ. ಸೊ ಥ್ಯಾಂಕ್ ಯು ಸೋ ಮಚ್. ರೆಡಿ ಆಕ್ಷನ್